ಧರಿಸಿರ್ಪುದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವನರಿತು ಧರಿಸಿರ್ಪುದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವನರಿತು ಸರಿಪಡಿಸು ದಾರಿಗಳ ಕಿರಿತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ಸರಿಪಡಿಸು ದಾರಿಗಳ ಕಿರಿತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ನೆರವಾಗು ಪಯಣಕ್ಕೆ ಮಂಕುತಿಮ್ಮ. ಹೇ ರಾಮ, ಕರುಣ ರಸದ ಕೋಟಿ ವರಿವ ಕಟಾಕ್ಷದ ಪರತತ್ವ ವರೂಪ ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರು ಇರಲೆನ್ನ ಮಾನಸದಿ ಆ ಸದ್ಗುರುವಿರಲೆಮ್ಮ ಮಾನಸದಿ. ಮಕ್ಕಳೇ, ಹೃದಯದಲ್ಲಿ ಬೆಳಗುವ ಗುರುತತ್ವವನ್ನು ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ತತ್ವಬೋಧೆ ನಮಗಾಗಲಿ, ಶಬ್ದಗಳು ಜ್ಞಾನವಾಗಿ ಪರಿವರ್ತಿತವಾಗಲಿ, ಅರಿವು ಅನುಷ್ಠಾನಕ್ಕೆ ಬರಲಿ. ಎಲ್ಲ ಬೆನ್ನು ನೇರವಾಗಿಟ್ಕೊಂಡು ಕಣ್ಣು ಮುಚ್ಚಿ ಮನದ ಆಳದಿಂದ ಹೃದಯದ ಗುರುವನ್ನು ಸಂಪ್ರಾರ್ಥನೆ ಮಾಡಿ. ಕೊಂಚ ಮುಂದೆ ಹೋಗಿ ಪ್ರತಿಕ್ರಿಯೆಗೆ ಅವಕಾಶ ಕೊಡೋಣ. ನಿನ್ನೆ ಇದೊಂದು ಶೇಷ ಇದೆ, ಸ್ವಲ್ಪ ಉಳಿದಿದೆ ನಿನ್ನೆ ಇದ್ದು, ಅದನ್ನು ಪೂರ್ಣ ಮಾಡಿ ದಕ್ಷಿಣಕ್ಕೆ ಬರುವ ಮೊದಲು ಪ್ರತಿಕ್ರಿಯೆಗೆ ಅವಕಾಶ ಕೊಡೋಣ. ತುಂಬ ಪ್ರಭಾವ ಬೀರಿದ್ದನ್ನು ಪ್ರತಿಕ್ರಿಯೆಯಾಗಿ ಹೇಳಿ, ನಿಮಗೆ ತುಂಬ ಮನಸ್ಸಿಗೆ ಅಚ್ಚೊತ್ತಿದ್ದು ಅಂಥದ್ದನ್ನು ಪ್ರತಿಕ್ರಿಯೆಯಾಗಿ ಹೇಳಿ. ನೂರು ಯೋಜನ ವಿಸ್ತಾರದ ಯಮಸಭೆ ಅತ್ಯಂತ ವೈಭವದಿಂದ ಕೂಡಿರುವಂಥದ್ದು. ಅಲ್ಲಿ ಉನ್ನತಾಸನದಲ್ಲಿ ಕುಳಿತಿದ್ದಾನೆ ಯಮರಾಜ, ಆ ಸಭೆಯ ಅಧ್ಯಕ್ಷ ಅವನು. ಹಾಗಾಗಿ ರತ್ನಪೀಠದಲ್ಲಿ ಬಹಳ ಎತ್ತರದಲ್ಲಿ ಮಂಡಿಸಿದ್ದಾನೆ ಯಮಧರ್ಮ ಪ್ರಭು. ಈಗ ಪ್ರಶ್ನೆ, ಪುಣ್ಯಕರ್ಮರು ಪೂರ್ವ ಪಶ್ಚಿಮ ಉತ್ತರ ಮಾರ್ಗಗಳಿಂದ ಯಮನ ಆಸ್ಥಾನವನ್ನು ಪ್ರವೇಶ ಮಾಡುವಾಗ ಯಮನ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ.
ಯಾಕೆಂದರೆ ಅವನ ಸ್ಥಾನ ದೊಡ್ಡದು, ಅವನ ಮಹಿಮೆ ಕೂಡ ದೊಡ್ಡದು. ಎಲ್ಲರೂ ಹೋಗಿ ಸೇರುವಂಥ ಸ್ಥಾನ ಅದು. ಪಾಪಿಗಳಿರಲಿ ಪುಣ್ಯಾತ್ಮರಿರಲಿ ದೇಹ ತ್ಯಜಿಸಿ ಹೋಗಿ ಸೇರಬೇಕಾಗಿರುವಂಥದ್ದು ಅಲ್ಲಿಗೆ. ದೇಹ ತ್ಯಜಿಸಿದ ಮೇಲೆ ಮಾತ್ರ ಅಲ್ಲ, ಇಲ್ಲಿಯೂ ಕೂಡ ಅವನ ಕೈ ನಡೀತದೆ. ಈ ಲೋಕದಲ್ಲಿ ದುಃಖಗಳು, ರೋಗಗಳು ಅಲ್ಲಿಂದ ನಿರ್ವಾಹ ಆಗುವಂಥದ್ದು, ದಂಡನೆಗಳು ಕೂಡ ಅಲ್ಲಿಂದ ನಿರ್ವಾಹ ಆಗುವಂಥದ್ದು. ಇಂಥವನು ತನ್ನ ಸಭೆಗೆ ಪುಣ್ಯಕರ್ಮರು ಬಂದಾಗ, ಪುಣ್ಯಾತ್ಮರು ಬಂದಾಗ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂದರೆ ಅದ್ಭುತವಾಗಿದೆ ಅದು. ಯಮಸ್ತಾನ್ ಆಗತಾನ್ ದೃಷ್ಟ ಸ್ವಾಗತಂ ವದತೆ ಮುಹುಹು. ಯಮ ಆ ಪುಣ್ಯಕರ್ಮರು, ಪುಣ್ಯಾತ್ಮರು ತನ್ನ ಆಸ್ಥಾನವನ್ನು ಪ್ರವೇಶ ಮಾಡ್ತಿದ್ದಂತೆ ಅವರಿಗೆ ಸ್ವಾಗತವನ್ನು ಹೇಳ್ತಾನಂತೆ, ತಾನೇ ಸ್ವಾಗತವನ್ನು ಹೇಳ್ತಾನಂತೆ. ಮಾತ್ರವಲ್ಲ, ಸಮುತ್ಥಾನಂಚ ಕುರುತೆ, ಆಸನವನ್ನು ಬಿಟ್ಟು ಹೇಳ್ತಾನೆ. ತನ್ನ ಸಭೆಗೆ ಪುಣ್ಯಾತ್ಮರು ಬಂದಾಗ ಯಮ ತನ್ನ ಸಿಂಹಾಸನವನ್ನು ಬಿಟ್ಟು ಹೇಳ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ತೇಷಾಂ ಗಚ್ಚತಿ ಸಮ್ಮುಖಂ, ಆ ಪುಣ್ಯಾತ್ಮರು ಯಾರು ತನ್ನ ಆಸ್ಥಾನವನ್ನು ಪ್ರವೇಶ ಮಾಡಿರ್ತಾರೋ ಅವರ ಸಮ್ಮುಖಕ್ಕೆ ಹೋಗ್ತಾನೆ ಅಂತ. 3 ಹಂತದಲ್ಲಿ ಯಮನ ಪ್ರತಿಕ್ರಿಯೆ ನೋಡಿ. ಒಂದು ಸ್ವಾಗತ ಹೇಳುವಂಥದ್ದು, ಇನ್ನೊಂದು ಹೇಳುವಂಥದ್ದು, ಎರಡು ಆಸನವನ್ನು ತೊರೆದು ಹೇಳುವಂಥದ್ದು, ಮೂರನೇದು ನೇರವಾಗಿ ಸಿಂಹಾಸನವನ್ನು ಹಿಡಿದು, ಆ ವೇದಿಕೆಯನ್ನು ಹಿಡಿದು ಅವರು ಇರುವಲ್ಲಿಗೆ ಹೋಗ್ತಾನಂತೆ, ಅವರ ಮುಂದಕ್ಕೆ ಅವನು ಹೋಗ್ತಾನಂತೆ. ಆ ಸಮಯದಲ್ಲಿ ಅವನಿಗೆ ಸೌಮ್ಯ ರೂಪ ಇರ್ತದೆ ಅಂತ. ಘೋರ ರೂಪ ಅಲ್ಲ, ಸೌಮ್ಯ ರೂಪ. ಸೌಮ್ಯ ರೂಪ ಹೇಗಿರ್ತದೆ ಅಂದರೆ ತದಾ ಚತುರ್ಭುಜೋ ಭೂತ್ವ, 4 ಕೈಗಳು ಯಮನಿಗೆ. ಆ ಸಮಯದಲ್ಲಿ ಘೋರ ರೂಪದಲ್ಲಿ 32 ಕೈಗಳಿರ್ತವೆ, ಅದಲ್ಲ, ಇಲ್ಲಿ ಕೇವಲ 4 ಕೈಗಳು. ಶಂಖ, ಚಕ್ರ, ಗದೆ ಮತ್ತು ಖಡ್ಗವನ್ನು ಹಿಡಿದಿರ್ತಾನೆ. ನೆನ್ಪಿಟ್ಕೊಳ್ಳಿ, ಶಂಖ, ಚಕ್ರ, ಗದೆ ಮತ್ತು ಖಡ್ಗ. ವಿಷ್ಣುವಿಗೂ ಯಮನಿಗೂ ಇಲ್ಲಿ ಏನು ವ್ಯತ್ಯಾಸ ಇದೆ? ಶಂಖ, ಚಕ್ರ, ಗದಾ, ಪದ್ಮ ವಿಷ್ಣುವಿನದ್ದು. ವಿಷ್ಣುವಿನದ್ದು ಖಡ್ಗ ಇಲ್ವಾ? ಖಡ್ಗ ಉಂಟೋ ಇಲ್ವಾ ವಿಷ್ಣುವಿನದ್ದು? ಏನು ಹೆಸರು ಅದಕ್ಕೆ? ನಂದಕ, ಸರಿಯಾದ ಉತ್ತರ. ವಿಷ್ಣುವಿನ ಖಡ್ಗಕ್ಕೆ ನಂದಕ ಅಂತ ಹೆಸರು. ವಿಷ್ಣುವಿನ ಗದೆಗೆ ಕೌಮೋದಕಿ ಅಂತ ಹೆಸರು. ವಿಷ್ಣುವಿನ ಧನುಸ್ಸಿಗೆ ಶಾರಂಗ. ಬಂದು ಗ ಬರಬೇಕು, ಸಾರಂಗ ಮಾಡಬೇಡಿ, ಶಾರಂಗ. ಶಿವನ ಧನಸ್ಸು ಪಿನಾಕ, ಶಿವನ ಧನಸ್ಸು. ವಿಷ್ಣುವಿನ ಧನಸ್ಸು, ಅವನ ಚಕ್ರ. ಹಾಗೆ ಯಮನ ಆಯುಧಗಳು 4 ಆ ಸೌಮ್ಯ ರೂಪದಲ್ಲಿ. ಶಂಖ, ಚಕ್ರ, ಗದಾ, ಖಡ್ಗ, ಈ 4 ಆಯುಧಗಳನ್ನು ಧಾರಣೆ ಮಾಡಿರ್ತಾನೆ. ಅವನು ಪುಣ್ಯಕರ್ಮ ರತಾನಾಂ, ಯಾರು ಪುಣ್ಯಕರ್ಮಗಳಲ್ಲಿ ನಿರತರಾಗಿರ್ತಾರೋ, ಈ ಲೋಕದಲ್ಲಿ ಬದುಕಿದ್ದಾಗ ಒಳ್ಳೆಯ ಕೆಲಸ ಮಾಡ್ತಾ ಜೀವನ ಕಳೆದಿರ್ತಾರೋ ಅವರ ವಿಷಯದಲ್ಲಿ ಸ್ನೇಹಾತ್ ಮಿತ್ರವದಾಚರೇತ್, ಸ್ನೇಹ ತುಂಬಿ ಮಿತ್ರನಂತೆ ವ್ಯವಹಾರ ಮಾಡ್ತಾನೆ, ಸ್ನೇಹಿತನಂತೆ ವ್ಯವಹಾರ ಮಾಡ್ತಾನೆ. ನಿಮಗೆ ಇಷ್ಟ ಆಗತ್ತೆ ಇದು? ನಿಮ್ಮ ಜೊತೆಗೆ ಯಮ ಹಾಗೆ ವ್ಯವಹಾರ ಮಾಡಿದರೆ ನಿಮ್ಗೆ ಇಷ್ಟಪಡ್ತೀರಾ ಅದನ್ನು? ಎಷ್ಟು ಅದ್ಭುತ ಇರ್ಬೋದು ನೋಡಿ. ಯಮನಂತ ಯಮ ಈ ಸೃಷ್ಟಿಯ ಜಸ್ಟಿಸ್ ಸಿಸ್ಟಮ್ ಏನಿದೆ, ಈ ಸೃಷ್ಟಿಯದ್ದು, ಅದರ ಸರ್ವಾಧ್ಯಕ್ಷ ಅವನು. ಚೀಫ್ ಜಸ್ಟಿಸ್ ಎಲ್ಲಿ ಅಂದರೆ ಚರಾಚರ ಪ್ರಪಂಚಕ್ಕೆ, ಇಡೀ ಬ್ರಹ್ಮಾಂಡದಲ್ಲಿ ಅವನು ಚೀಫ್ ಜಸ್ಟಿಸ್ ಆಗಿದ್ದಾನೆ ಯಮ. ಅಂಥವನು ಒಂದು ಒಳ್ಳೆಯ ಕೆಲಸ ಮಾಡಿದವರು ತನ್ನ ಆಸ್ಥಾನಕ್ಕೆ ಬಂದರೆ ಅವನ ಪ್ರತಿಕ್ರಿಯೆ ನೋಡಿ, ಅವನ ವಿನಯ ನೋಡಿ, ಸೌಜನ್ಯ ನೋಡಿ. ನಾವೇನೋ 3 ಕಾಸು ಸಂಪಾದನೆ ಆದರೆ ಒಂದು ಸಣ್ಣ ಚೇರು ಸಿಕ್ಬಿಟ್ರೆ ನಮಗೆ ನಾವು 3 ಕಣ್ಣು ಇದ್ದವರಂತೆ, 4 ಕೈ ಇದ್ದವರಂತೆ ವ್ಯವಹಾರ ಮಾಡ್ತೇವೆ, 4 ತಲೆ ಇದ್ದವರಂತೆ ವ್ಯವಹಾರ ಮಾಡ್ತೇವೆ. ಆದರೆ ಬ್ರಹ್ಮನ ಯಮನ ಒಂದು ಭಾವವನ್ನು ನೋಡಿ ಅಂತ. ರಾಮಾಯಣ ಯಮನನ್ನು ಅಮಿತ್ರ ಕರ್ಷಣ ಎಂಬ ಶಬ್ದದಿಂದ ಕರೆದಿದೆ. ರಾಮನ ಮುಂದೆ ಪ್ರಕಟವಾಗುವಾಗ ಯಮನನ್ನು ಅಮಿತ್ರ ಕರ್ಷಣ ಅಂತ. ಅಮಿತ್ರ ಕರ್ಷಣ ಅಂದರೆ ಏನು? ಯಾರು ಮಿತ್ರರಲ್ಲವೋ ಅವರನ್ನು ಕ್ಲೇಶಪಡಿಸ್ತಾನೆ ಯಮ ಅಂತ. ಯಾರು ಮಿತ್ರರಲ್ಲವೋ ಯಾರಿಗೆ? ಧರ್ಮಕ್ಕೆ ಅಂತ. ಯಮ ಅಂದರೆ ಧರ್ಮ, ಅದು ಬೇರೆ ಏನೂ ಅಲ್ಲ. ಧರ್ಮಕ್ಕೆ ಒಂದು ಆಕಾರ ಬಂದಾಗ ಯಮ ಅಂತ ಹೆಸರು, ಮೈವೆತ್ತ ಧರ್ಮ ಅದು ಅಂತ. ಹಾಗಾಗಿ ಧರ್ಮಕ್ಕೆ ಯಾರು ಮಿತ್ರರಲ್ಲವೋ, ಯಾರು ಧರ್ಮದ ಶತ್ರುಗಳೋ ಅವರ ಪಾಲಿಗೆ ಕರ್ಷಣ ಅಂತ.
ಅವರನ್ನು ಕ್ಲೇಶ ಪಡಿಸ್ತಾನೆ ಅವನು. ಹಾಗೆ ಧರ್ಮದ ಜೊತೆಗೆ ಯಾರು ಇರ್ತಾರೋ, ಯಾರು ಧರ್ಮನಿಷ್ಠರೋ, ಧರ್ಮ ಪ್ರೇಮಿಗಳೋ, ಅವರಿಗೂ ಪರಮ ಮಿತ್ರ. ಇಷ್ಟಕ್ಕೆ ಮುಗಿಲಿಲ್ಲ, ಬಂದವರಿಗೆ ಯಮ ಸಿಂಹಾಸನ ಕೊಡ್ತಾನಂತ. ಸಿಂಹಾಸನದಲ್ಲಿ ಕುಳ್ಳಿರಿಸಿ, ನೀವು ನಂಬುತ್ತೀರೋ ಇಲ್ವೋ, ನಮಸ್ಕಾರಂ ಕರೋತಿ ಚ, ನಮಸ್ಕಾರ ಮಾಡ್ತಾನೆ. ನಾವು ಪುಣ್ಯ ಮಾಡಿ ಈ ಲೋಕದಿಂದ ಆ ಲೋಕಕ್ಕೆ ಹೋದರೆ ನಮ್ಮ ಗೌರವ ಎಲ್ಲಿರ್ತದೆ ಅಂದರೆ, ಆ ಧರ್ಮಪ್ರಭು ಯಮರಾಜ ಪ್ರಣಾಮ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ಸಿಂಹಾಸನ ಕೊಟ್ಟು. ಸಿಂಹಾಸನಂಚ ದದತೆ ನಮಸ್ಕಾರಂ ಕರೋತಿ ಚ ಪಾದಾರ್ಘಂ ಕುರುತೆ ಪಶ್ಚಾತ್. ಕಾಲಿಗೆ ನೀರು, ಕೈಗೆ ನೀರು, ಬಾಯಿಗೆ ನೀರು, ಇದಕ್ಕೆಲ್ಲ ಏನು ಹೆಸರು ಗೊತ್ತಾ ನಿಮಗೆ? ಕಾಲಿಗೆ ನೀರು ಏನದು? ಕೈಗೆ ನೀರು, ಮುಖಕ್ಕೆ ಅದು ಬಾಯಿಗೆ. ಪಾದ್ಯ ಅರ್ಘ್ಯ ಆಚಮನೀಯ ಅಂತ, ಕಾಲಿಗೆ, ಕೈಗೆ ಮತ್ತು ಬಾಯಿಗೆ ಅಂತ. ಇಷ್ಟು ಮಾತ್ರವಲ್ಲ, ಸುಗಂಧವನ್ನು ಲೇಪಿಸಿ, ಗಂಧ ಚಂದನ ಇಂಥದ್ದನ್ನು ಲೇಪಿಸಿ ಅಲಂಕಾರ ಮಾಡ್ತಾನಂತೆ, ಅವನೇ ಪೂಜೆ ಮಾಡ್ತಾನಂತೆ. ಆ ಸ್ವಾಗತ ಪೂಜೆಯ ಬಳಿಕ ಸಭೆಗೆ ಅವರ ಪರಿಚಯ ಮಾಡಿಕೊಡ್ತಾನೆ ಅವನು. ಭೋ ಸಭ್ಯಾ, ಎಲ್ಲಿ ಯಮಸಭೆಯ ಸಭಾಸದರೇ ನಮಸ್ಕುರುವಂತು, ನಮಸ್ಕಾರ ಮಾಡಿ, ಈ ಸಭೆಗೊಬ್ಬ ಜ್ಞಾನಿ ಆಗಮನಾಗಿದೆ ಅಂತ. ಜ್ಞಾನಿಗಳಿಗೆ ವಿಶೇಷ ಮರ್ಯಾದೆಯಲ್ಲಿ, ಅಂದರೆ ಆತ್ಮಸಾಧನೆ ಮಾಡಿ ತುದಿ ಮುಟ್ಟಿ ಯಾರು ಜ್ಞಾನವನ್ನು ಪಡ್ಕೊಂಡಿದ್ದಾರೋ, ಯಾರು ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿದ್ದಾರೋ, ಯಾರು ದೇವರನ್ನು ನೋಡಿದಾರೋ ಅಂಥವರು ಆ ಸಭೆಗೆ ಬಂದಾಗ ಪರಮಾದರಾತ್, ಅತ್ಯಂತ ಆದರದಿಂದ ನಮಸ್ಕಾರ ಮಾಡಿ. ಇವನು ನನ್ನ ಲೋಕದಲ್ಲಿ ಉಳಿಯುವವನಲ್ಲ, ಇವನು ಮೇ ಮಂಡಲಂ ಭಿತ್ವ, ಯಮಮಂಡಲವನ್ನು ಭೇದಿಸಿ ಮೇಲಕ್ಕೆ ಹೋಗ್ತಾನೆ, ಮುಂದಕ್ಕೆ ಹೋಗ್ತಾನೆ. ಬ್ರಹ್ಮಲೋಕಂ ಪ್ರಯಾಸ್ಯತಿ. ಬ್ರಹ್ಮಲೋಕ ಅನ್ನೋದಕ್ಕೆ ಎರಡು ಅರ್ಥ. ಒಂದು ಚತುರ್ಮುಖ ಬ್ರಹ್ಮನ ಲೋಕ, ಬ್ರಹ್ಮಣೋ ಲೋಕ ಬ್ರಹ್ಮಲೋಕ. ಇನ್ನೊಂದು ಬ್ರಹ್ಮೈವ ಲೋಕ, ಬ್ರಹ್ಮವೇ ಒಂದು ಲೋಕ, ಪರಬ್ರಹ್ಮ, ನಿರ್ಗುಣ ಪರಬ್ರಹ್ಮ. ಅದು ಈ ತ್ರಿಮೂರ್ತಿಗಳ ಲೋಕಕ್ಕಿಂತ ಆಚೆ ಇರತಕ್ಕಂಥದ್ದು, ಇನ್ನು ಮೇಲೆ ಇರತಕ್ಕಂಥದ್ದು. ಅಲ್ಲಿಗೆ ಹೋಗುವವನು ಅಂತಲೂ ಕೂಡ ಆಗ್ಬಹುದು ಅಂತ. ಹಾಗಾಗಿ ಅಲ್ಲಿಗೆ ಹೋಗುವವನು ಗೌರವಿಸಿ ಎಲ್ಲರೂ ಕೂಡ ಎಂಬುದಾಗಿ ಹೇಳಿ ಒಂದೆರಡು ಕಿವಿ ಮಾತನ್ನು ಈ ಲೋಕಕ್ಕೂ ಮುಟ್ಟುವ ಹಾಗೆ ಯಮ ಹೇಳ್ತಾನೆ. ನಾವೆಲ್ಲ ಅದನ್ನು ಹೃದಯದಲ್ಲಿ ಇಟ್ಕೋಬೇಕು. ಭೋ ಭೋ ಬುದ್ಧಿಮತಾಂ ಶ್ರೇಷ್ಠಾ, ಎಲೈ ಬುದ್ಧಿವಂತರಲ್ಲಿ ಶ್ರೇಷ್ಠರಾದವರೇ, ನರಕ ಕ್ಲೇಶ ಭೀರವ. ಯಾರು ಬುದ್ಧಿವಂತ ಅಂದರೆ ಯಾರಿಗೆ ನರಕದ ಬಗ್ಗೆ ಭಯ ಇದೆ, ನರಕದ ಕ್ಲೇಶದ ಬಗ್ಗೆ, ನರಕದ ಕಷ್ಟದ ಬಗ್ಗೆ ಯಾರಿಗೆ ಭಯ ಇದೆ, ಅವನೇ ಜಾಣ. ರಾಮನಲ್ಲಿ ನವರಸಗಳನ್ನು ಹೇಳ್ತಾರೆ. ನಿಮಗೆ ಕೇಳಿದಿರ ನೀವು? ಶೃಂಗಾರಂ ಕ್ಷಿತಿನಂದನ ವಿಹರಣೆ ಕೇಳಿದ್ದೀರಾ? ಎಲ್ಲ ರಸಗಳು ಇದೆ ರಾಮನಲ್ಲಿ. ಸೀತ ಜೊತೆ ವಿಹಾರ ಮಾಡುವಾಗ ಶೃಂಗಾರ, ಧನುಸ್ಸನ್ನೆತ್ತುವಾಗ ವೀರ, ಹೀಗೆಲ್ಲ ಬೇರೆ ಬೇರೆ ರಸಗಳಿದೆ. ಶೂರ್ಪಣಖಿಯಲ್ಲಿ ಹಾಸ್ಯ, ಹಾಗೆ ಸೇತುವೆ ಕಟ್ಟುವಾಗ ಅದ್ಭುತ, ರಾವಣನನ್ನು ಧ್ವಂಸ ಮಾಡುವಾಗ ರೌದ್ರ, ಬೇರೆ ಬೇರೆ ರಸಗಳು. ಭಯಾನಕ ರಸ ಎಲ್ಲಿದೆ? ರಾಮನಿಗೆ ಭಯ ಆಗತ್ತಾ ಅಂದರೆ ಭಯ ಮಗೆ ಪಾಪದ ವಿಷಯದಲ್ಲಿ ಭಯ. ಕೆಟ್ಟ ಕೆಲಸ ಪಾಪ ಅಂದರೆ ಹೀಗಂತಾನಂತ ಅನ್ಕೊಳ್ಳಿ ಅಂತ. ಯಾಕೆಂದರೆ ಅದರ ಮುಂದಿನ ಹೆಜ್ಜೆ ನರಕ ಅಂತ. ಹಾಗಾಗಿ ಬುದ್ಧಿವಂತರಲ್ಲಿ ಬುದ್ಧಿವಂತರೇ, ನರಕದ ಬಗ್ಗೆ ಭಯ ಉಳ್ಳವರೇ. ನೀವು ಒಳ್ಳೆ ಕೆಲಸಗಳನ್ನು ಮಾಡಿದಿರಿ, ಪುಣ್ಯಕರ್ಮಗಳನ್ನು ಮಾಡಿದಿರಿ, ದೇವತ್ವವನ್ನು ಸಾಧನೆ ಮಾಡಿದಿರಿ, ದೇವತೆಯಾದರೆ ನಿಮಗಿನ್ನೂ ತುಂಬ ಸುಖವೇ, ನಿಮಗೆ ದುಃಖ ಇಲ್ಲ. ಸುಖದಾಯಕವಾದ ದೇವತ್ವವನ್ನು ನೀವು ಸಂಪಾದನೆ ಮಾಡಿದಿರಿ. ಉಳಿದವರಿಗೆ ಗಮ ಹೇಳ್ತಕ್ಕಂಥದ್ದು, ಈ ಮನುಷ್ಯ ಜನ್ಮ ಎನ್ನುವಂಥದ್ದು ತುಂಬ ದುರ್ಲಭ ಅಂತ ನೀವೆಲ್ಲ ಕೇಳಿದಿರಲ್ವ? ಅದನ್ನು ಶಾಸ್ತ್ರಗಳು ಹೇಳ್ತವೆ, ದಾಸವಾಣಿ ಕೂಡ ಹೇಳ್ತದೆ. ಅಲ್ಲಿಂದ ಆರಂಭ ಮಾಡಿ ದಾಸವಾಣಿಯವರೆಗೆ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತೆಲ್ಲ ಹೇಳ್ತಾರೆ ದಾಸರು. ಯಾಕೆಂದರೆ ದೊಡ್ಡ ಹಿಸ್ಟ್ರಿ ಇದೆಯಂತೆ. ಒಂದು ಜೀವ ಮನುಷ್ಯಾಕಾರ ತಳಿಬೇಕಾದ್ರೆ, ಮನುಷ್ಯ ಜನ್ಮ ಪಡಿಬೇಕಾದ್ರೆ ಅದ್ರ ಹಿಂದೆ, ನಿಮ್ಮೆಲ್ಲರ ಹಿಂದೆ ದೊಡ್ಡ ಚರಿತ್ರೆ. ದೊಡ್ಡ ಚರಿತ್ರೆ ಅಂದರೆ ಏನು? ನಮ್ಮ ಕಲ್ಪನೆಗೆ ಮೀರಿದಂಥ ಚರಿತ್ರೆ ಇದೆಯಂತೆ. ಅಷ್ಟೆಲ್ಲ ಕಷ್ಟಪಟ್ಟು ನಾವಿಲ್ಲಿ ಬಂದಿರುವಂಥದ್ದು. 84 ಲಕ್ಷ ಮೆಟ್ಟಿಲುಗಳು. ಆ ಒಂದೊಂದು ಮೆಟ್ಟಿಲು ಒಂದೊಂದು ಜನ್ಮ. ಅದು ಜನ್ಮಗಳ ಮಧ್ಯೆ ಇರ್ತಕ್ಕಂಥ ಅಂತರ ಬೇರೆ. ಭಾರಿ ದೊಡ್ಡ
ಯಾತ್ರೆ ಇದು ಅಂತ. ಇಲ್ಲಿಗೆ ಬರಬೇಕಾದ್ರೆ ಅಷ್ಟೆಷ್ಟು ಪಟ್ಟಿದ್ದಲ್ಲ ನಾವು, ಅಷ್ಟೆಲ್ಲ ಕಷ್ಟಪಟ್ಟು ಬಂದಿರತಕ್ಕಂಥದ್ದು. ಸಾಧನೆ ಮಾಡೋದಾದ್ರೆ ಇಲ್ಲಿ ಮಾತ್ರ ಸಾಧ್ಯವಂತೆ, ಬೇರೆ ಎಲ್ಲೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಮೋಕ್ಷ ಸಾಧನೆ ಮಾಡ್ತೀರಾ, ಮನುಷ್ಯರಾಗಿದ್ದರೆ ಮಾತ್ರ ಸಾಧ್ಯ. ಸ್ವರ್ಗ ಸಾಧನೆ ಮಾಡ್ತೀರಾ, ಇಂದ್ರಲೋಕ, ಬ್ರಹ್ಮಲೋಕ, ಶಿವಲೋಕ ಸಾಧನೆ ಮಾಡ್ತೀರಾ, ಮನುಷ್ಯರಾದರೆ ಮಾತ್ರ ಸಾಧ್ಯ. ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೂ ಕೂಡ ಸಾಧ್ಯ ಇಲ್ಲ. ಇದು ಒಂದೇ ಜಾಗ ಸಾಧ್ಯ ಇರುವಂಥದ್ದು. ಇಲ್ಲಿ ಬಂದು ಅದನ್ನು ಮಾಡದೆ, ಸಾಧನೆ ಮಾಡದೆ, ಬರೇ ಹೊಟ್ಟೆಪಾಡು, ಬರೇ ಇಂದ್ರಿಯ ಲಂಪಟತನ, ಮೋಜು ಮಸ್ತಿಯ ಹಿಂದೆ ಬೀಳುವಂಥದ್ದು ಮಾಡಿದರೆ ಅದಕ್ಕಿಂತ ಮೂರ್ಖರು ಬೇರೆ ಯಾರೂ ಇಲ್ಲ ಅಂತ ಯಮ ಹೇಳುವಂಥದ್ದು. ಮಾನುಷಂ ದುರ್ಲಭಂ ಪ್ರಾಪ್ಯ, ದುರ್ಲಭವಾದ ಮನುಷ್ಯ ಜನ್ಮವನ್ನು ಪಡೆದು ಶಾಶ್ವತವಾದದ್ದನ್ನು, ಇದು ಅಶಾಶ್ವತ, ಇದು ಬಹಳ ಕಡಿಮೆ ಸಮಯಕ್ಕೆ ಇರುವಂಥದ್ದು. ಈ ಅಶಾಶ್ವತದಿಂದ ಶಾಶ್ವತವಾದದ್ದನ್ನು, ನಶ್ವರದಿಂದ ಈಶ್ವರನನ್ನು ಯಾರು ಸಾಧನೆ ಮಾಡೋದಿಲ್ವೋ ಅವನು ನರಕಕ್ಕೆ ಹೋಗ್ತಾನೆ. ಅವನಿಗಿಂತ ಜಡ ಮೂರ್ಖ ಯಾರು ಅಂತ. ಇದೇ ಬುದ್ಧಿವಂತಿಕೆ. ಯಾವುದು? ಅಸ್ಥಿರವಾದುದರಿಂದ ಸ್ಥಿರವಾದುದನ್ನು ಸಾಧನೆ ಮಾಡು. ಶರೀರ ಅಸ್ಥಿರ, ಶಾಶ್ವತವಾದ ಮುಕ್ತಿಯನ್ನು ಸಾಧನೆ ಮಾಡು. ಹಣ ಕಾಸು ಅಸ್ಥಿರ, ಒಡವೆ ಆಸ್ತಿ ಪಾಸ್ತಿ ಎಲ್ಲ ಅಸ್ಥಿರ ಅಂತ. ಇವುಗಳನ್ನು ಬೆಳೆಸಿ ಸ್ಥಿರವಾದನ್ನು ಸಾಧನೆ ಮಾಡಬೇಕು. ಯಮ ಒಂದು ಅಗ್ನಿವಿದ್ಯೆ ಹೇಳ್ಕೊಟ್ನಲ್ಲ ನಚಿಕೇತನಿಗೆ, ಅದು ಅನಿತ್ಯವಾಗಿರುವಂಥದ್ದು ಒಂದು ಕರ್ಮ. ಅದೊಂದು ಆ ಅನಿತ್ಯವಾದ ಕರ್ಮದಿಂದ ಸ್ಥಿರವಾದ ಯಮ ಪದವಿಯನ್ನು ಯಮ ಪಡೆದನಂತೆ. ಅದನ್ನೇ ಕೊಟ್ಟಿದ್ದು ನಚಿಕೇತನಿಗೆ. ಅವನು ತಾನು ಯಾವುದರಿಂದ ಯಮನಾದನೋ ಮುಂದೆ ಜ್ಞಾನಿ ಆದನೋ. ಯಮ ಕೂಡ ಜ್ಞಾನಿ, ಅವನು ಸಾಕ್ಷಾತ್ಕಾರ ಉಳ್ಳವನು ಯಮ ಅಂತ. ಹಾಗಾಗಿ ಅವನು ಸ್ವಂತ ಉದಾಹರಣೆ ಅದಕ್ಕೆ ಅಂತ. ನಶ್ವರವಾದುದರಿಂದ ಈಶ್ವರನನ್ನು ಶಾಶ್ವತವನ್ನು ಸಾಧನೆ ಮಾಡೋದಕ್ಕೆ. ಅಸ್ಥಿರೇಣ ಶರೀರೇಣ ಯಹ ಅಸ್ಥಿರೈಶ್ಚ ಧನಾದಿಭಿ ಸಂಚಿನೋತಿ ಸ್ಥಿರಂ ಧರ್ಮಂ, ಧರ್ಮ ಸ್ಥಿರ, ಧನ ಅಸ್ಥಿರ, ದೇಹ ಅಸ್ಥಿರ, ಆತ್ಮಸ್ಥಿರ. ಇದರಿಂದ ಅದನ್ನು ಸಾಧನೆ ಮಾಡು, ಆಗ ನಿಜವಾಗಿ ಬುದ್ಧಿವಂತನಾಗ್ತೀನಿ. ಹೀಗೆ ಮಾಡಿ ಪುಣ್ಯಸ್ಥಾನವನ್ನು ಸೇರಿ ಅಲ್ಲ ಮುಕ್ತಿಗೆ ಹೋಗಿ ಎಂಬುದಾಗಿ ಯಮ ಹೇಳುವಂಥದ್ದಂತೆ. ಯಮ ಹೇಳುವ ಈ ಮಾತನ್ನು ಕೇಳುವಂಥ ಆ ಪುಣ್ಯಚೇತನರು ಅವರು ಒಂದು ಮಾತನ್ನು ಪ್ರತಿಯಾಗಾಡೋದಿಲ್ವಂತೆ. ಅವ್ರೇನು ಮಾಡ್ತಾರಂತೆ ಅಂದರೆ ಆ ಸಭೆಗೆ ಪ್ರಣಾಮವನ್ನು ಸಲ್ಲಿಸ್ತಾರಂತೆ, ಹೋಗ್ತಾ ಇರ್ತಾರಂತೆ ಅಷ್ಟೇ. ಯಾಕೆಂದರೆ ಅವರ ದೃಷ್ಟಿ ಮತ್ತೆಲ್ಲೋ ನೆಟ್ಟಿದೆ, ಇದಕ್ಕಿಂತ ದೊಡ್ಡದರ ಮೇಲೆ ನೆಟ್ಟಿದೆ. ಯಮಲೋಕಕ್ಕಿಂತ ಮೇಲೆ ಇಂದ್ರಲೋಕ ಇದೆ, ಬ್ರಹ್ಮಲೋಕ ಇದೆ, ವಿಷ್ಣು ಲೋಕ ಇದೆ, ಶಿವಲೋಕ ಇದೆ, ಮುಕ್ತಿ ಇದೆ. ಅದಕ್ಕಿಂತ ಮೇಲೆ ಆ ಕಡೆಗಿದೆ ಅವರ ದೃಷ್ಟಿ. ಹಾಗಾಗಿ ಅವರಿಗೆಲ್ಲಿ ಹೆಚ್ಚು ಪುರುಸತ್ತಿಲ್ಲ, ಬಿಡುವಿಲ್ಲ, ಅಂಥವ್ರಿಗೆ ಗೌರವ ಸಿಗುವಂಥದ್ದು. ಹಾಗಾಗಿ ಧರ್ಮ ವಚ ಶ್ರುತ್ವ, ಸಾವಧಾನವಾಗಿ ಧರ್ಮನ ಮಾತನ್ನು, ಯಮಧರ್ಮನ ಮಾತನ್ನು ಕೇಳಿ ಆ ಸಭೆಗೆ ನಮಸ್ಕಾರ ಮಾಡಿ ಅವರು ಹೊರಟು ಹೋಗ್ತಾ ಇರ್ತಾರೆ. ಅವರು ಹೋಗುವಾಗ ದೇವತೆಗಳು ಸ್ತೋತ್ರ ಮಾಡ್ತಾರೆ, ಮಹರ್ಷಿಗಳು ಸ್ತೋತ್ರ ಮಾಡ್ತಾರೆ, ಅವರ ಸ್ತೋತ್ರವನ್ನು ಮಾಡ್ತಾರೆ, ಅವ್ರನ್ನ ಹಾಡಿ ಹೊಗಳ್ತಾರೆ ಅಂತ. ಅವರ ಹಿಂದೆ ಮುಂದೆ ವಿಮಾನಗಳಿರ್ತವೆ, ಅವರು ಕೂಡ ವಿಮಾನವನ್ನು ಏರಿರ್ತಾರೆ. ಒಂದು ವಿಮಾನ ಅಲ್ಲ, ವಿಮಾನಗಳ ಬಳಗ ಇರ್ತದೆ ಅವರಿದ್ದು ಅಂತ, ಇಂಥ ಪುಣ್ಯಕರ್ಮರದ್ದು ಅಂತ. ಹಾಗಾಗಿ ವಿಮಾನ ಗಣ ಸಂಕೀರ್ಣ ಪ್ರಯಾಂತಿ ಪರಮಂ ಪದಂ, ಪರಮಪದ, ಅದಕ್ಕಿಂತ ಮೇಲೆ ಬೇರೆ ಏನೂ ಇಲ್ಲ. ಅಲ್ಲಿಗೆ ಅವರು ಸಾಗಿ ಹೋಗ್ತಾರೆ. ಈಗ ನಿಮಗೆ ಸಹಜ ಅನಿಸಿರ್ಬೋದು, ಅಂದರೆ ಯಮಧರ್ಮ ಎದ್ದು ಬಂದು ನಮಸ್ಕಾರ ಮಾಡಬೇಕಾದ್ರೆ ಹೇಗಿರ್ಬೇಕು ಇವರು ಅಂತ. ಹೇಗಿರ್ತಾರೆ ಅಂದರೆ ಅದು ಕೂಡ ವಿಶೇಷ ಅಲ್ಲ ಅವರಿಗೆ, ಹಾಗಿರ್ತಾರೆ ಅಂತ. ಮುಂದಿನ ಪುಣ್ಯಲೋಕಗಳು, ಮೇಲಿನ ಪುಣ್ಯಲೋಕಗಳು, ಮುಕ್ತಿ ಅದೆಲ್ಲ ತುಂಬ ಇದೆ ಅಂತ. ಆದರೆ ಕೆಲವರು ಅಲ್ಲೇ ಉಳ್ಕೊಳ್ತಾರಂತೆ. ಎಲ್ಲರೂ ಹೋಗ್ಬಿಡೋದಿಲ್ಲ, ಕೆಲವರು ಉಳ್ಕೊಳ್ತಾರೆ. ಕೇಚಿತ್, ಕೆಲವರು ಧರ್ಮಸಭಾಯಾಮಿ ತಿಷ್ಟಂತಿ ಪರಮಾದರಾತ್, ಅವ್ರಿಗೆ ಅದೆಲ್ಲ ತುಂಬ ಖುಷಿಯಾಗಿ, ಯಮನ ಆಸ್ಥಾನ ಇದೆಯಲ್ಲ, ತುಂಬ ಸಂತೋಷವಾಗಿ ಕೆಲವರಲ್ಲೇ ವಾಸ ಮಾಡ್ತಾರೆ. ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಲೋಕವೂ ಶಾಶ್ವತ ಅಲ್ಲ, ಯಾವ ಲೋಕವೂ ಕೂಡ ಶಾಶ್ವತ ಅಲ್ಲ. ಮುಕ್ತಿ ಮಾತ್ರ ಶಾಶ್ವತವಾಗಿರುವಂಥದ್ದು. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಇದಾಗಲೇಬೇಕು, ಬೇರೆ ಇಲ್ಲಿ ಹೋದರೂ ಕೂಡ. ಹಾಗಾಗಿ ಅವರು ಶಾಶ್ವತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಕಾಲ ಇರ್ತಾರೆ ಅಲ್ಲಿ ಅಂದರೆ 2 ಅಕ್ಷರದ ಒಂದು ಶಬ್ದ, ಒಂದು ಕಲ್ಪ ಅಲ್ಲಿರ್ತಾರೆ ಅಂತ. ಒಂದೇ ಕಲ್ಪ ಅಂತ. ಒಂದು ಕಲ್ಪ ಅಂದರೆ ಎಷ್ಟು? ಬ್ರಹ್ಮನ ಒಂದು ಹಗಲು, ಬ್ರಹ್ಮನ
ಎಷ್ಟು ಅದು ಒಂದಾಗಲು ಅಂದರೆ, ಬ್ರಹ್ಮನ ಒಂದು ಹಗಲು ಅಂದರೆ ನಿಮಗೆ ಮನ್ವಂತರದ ಲೆಕ್ಕದಲ್ಲಿ ಹೇಳಿದರೆ 14 ಮನ್ವಂತರಗಳು, ಯುಗದ ಲೆಕ್ಕದಲ್ಲಿ ಹೇಳಿದರೆ 1,000 ಮಹಾಯುಗ. ಈ ನಮ್ಮ ಕಲಿಯುಗದಲ್ಲಿ ಇದೆಯಲ್ಲ, ಇಂಥ ಕಲಿಯುಗ 1000 ಬಂದು ಹೋಗಿರುತ್ತೆ ಅಲ್ಲಿಂದ. ಕಲಿಯುಗ ಮಾತ್ರ ಅಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ 4 ಸೇರಿ ಒಂದು ಮಹಾಯುಗ. ಇಂಥ ಮಹಾಯುಗ 1,000 ಬಂದು ಹೋಗುವಷ್ಟು ಕಾಲ ಅಂತ. ಇಲ್ಲ, ನಿಮಗೆ ವರ್ಷದ ಲೆಕ್ಕದಲ್ಲೇ ಹೇಳಬೇಕು ಅಂದರೆ ಬರೇ 432 ಕೋಟಿ ವರ್ಷಗಳು ಅಂತ. 432 ಕೋಟಿ ವರ್ಷಗಳು ಒಂದು ಕಲ್ಪ ಅಂದರೆ ಅಂತ. ಇಷ್ಟು ದೀರ್ಘಕಾಲ 14 ಮಂದಿ ಇಂದ್ರರು ಬಂದು ಹೋಗ್ತಾರಂತೆ ಆ ಕಾಲದಲ್ಲಿ. 14 ಮನುಗಳು ಭೂಮಿಯಲ್ಲಿ ರಾಜ್ಯಭಾರ ಮಾಡ್ತಾರೆ. ಇಷ್ಟು ಕಾಲ ಅಲ್ಲಿ ವಾಸ ಮಾಡಿದ ಬಳಿಕ ಮತ್ತೆ ಭೂಮಿಗೆ ಬರ್ತಾರೆ, ಮತ್ತೆ ಮನುಷ್ಯರಾಗ್ತಾರೆ. ಇದು ಬರೋದೇ ಮತ್ತೆ ಬಂದೇನಾಗುತ್ತೆ ಮುಂದೆ ಅಂದರೆ, ಮಹಾಧನಿ, ಬೇಕಾದಷ್ಟು ಸಂಪತ್ತಿರುತ್ತೆ ಅವ್ರ ಕೈಯಲ್ಲಿ ಮನುಷ್ಯರಾಗಿ ಬಂದಾಗ. ಅಂದರೆ ಅಲ್ಲಿಂದ ಅಂಥ ಪುಣ್ಯಸ್ಥಾನಗಳಿಂದ ಬಂದವರು ಹೇಗಿರ್ತಾರೆ ಅಂದರೆ, ಅನೇಕ ದೈವಿ ಸಂಪತ್ತಿರುತ್ತೆ ಅವರ ಬಳಿಯಲ್ಲಿ ಅಂತ. ಹಾಗಾಗಿ ಮಹಾಧನಿ, ಎಲ್ಲ ಸಂಪತ್ತೂ ಇರುತ್ತೆ. ಸರ್ವಶಾಸ್ತ್ರ ವಿಶಾರದ, ಎಲ್ಲ ಶಾಸ್ತ್ರಗಳು ಅಧ್ಯಯನ ಮಾಡ್ತಾರೆ ಅವರು. ಸರ್ವಜ್ಞ ಅಂತ ಸರ್ವಜ್ಞರಾಗ್ತಾರೆ ಅವರು. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಆತ್ಮವಿಚಾರವನ್ನು ಮಾಡಿ, ಆತ್ಮಧ್ಯಾನವನ್ನು ಮಾಡಿ, ಆತ್ಮ ಸಾಧನೆ ಮಾಡಿ ಮುಕ್ತಿಗೆ ಹೋಗ್ತಾರೆ. ಅಂದ್ರೇನು? ಆ ಜ್ಞಾನಿಗಳು ಮಾಡಿದ್ರಲ್ಲ ಅದನ್ನು ಇವ್ರು ಹೀಗೆ ಮಾಡ್ತಾರೆ ಅಂತ. 432 ಕೋಟಿ ವರ್ಷ ಆದಮೇಲೆ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಯಮನ ಕೈಯಲ್ಲಿ ಹಾಗೇ ಪೂಜೆ ತಗೊಂಡು ಅದು ಈ ಬಾರಿ ನಿಲ್ಲೋದಿಲ್ಲ, ಮುಂದೆ ಹೋಗ್ತಾ ಇರ್ತಾರೆ ಅಂತ. ಆದರೆ ಅವರ ಕರ್ಮ ಹೇಗಿದೆ ಅಂದರೆ, 432 ಕೋಟಿ ವರ್ಷ ತಡ ಇದೆ ಅವರಿಗೆ. ಈ ಮೊದಲು ಯಾರ ವಿಷಯ ಪ್ರಸ್ತಾಪ ಆಯಿತೋ ಅಂತಹ ಯೋಗ ಇವರಿಗೆ ಬರಬೇಕಾದ್ರೆ ಅಷ್ಟು ಕಾಲ ವಿಳಂಬ ಇದೆ ಅಂತ. ಅದು ಅಲ್ಲಿಗೆ ಹೋಗ್ತಾರೆ ಮತ್ತೆ ಅವರು. ಯಾಕೆಂದರೆ ಧರ್ಮರಾಜನ ಸಾನ್ನಿಧ್ಯದಲ್ಲಿ ಅಷ್ಟೆಲ್ಲ ಕಾಲ ವಾಸ ಮಾಡಿದ ಮೇಲೆ ಧರ್ಮ ಅವರಲ್ಲಿ ಊರಲೇಬೇಕು ಅಂತ. ಧರ್ಮ ಅವರಲ್ಲಿ ಸ್ಥಿರವಾಗಿ ನೆಲೆಸಲೇಬೇಕು, ಅದರಲ್ಲಿ ಏನು ಸಂದೇಹ ಇಲ್ಲ ಅಂತ. ಹಾಗಾಗಿ ಇಷ್ಟು ಮಾಡಿ ಅವರು ಅಲ್ಲಿಂದ ಯಮರಾಜನ ಆಸ್ಥಾನದಿಂದ ಮುಕ್ತಿಗೆ ಪ್ರಯಾಣ ಮಾಡ್ತಾರೆ. ಮಕ್ಕಳೇ, ಇನ್ನೀಗ ಇದರ ಫಲ ಹೇಳಬೇಕು ನಿಮಗೆ. ಈ ಯಮಾಲಯ, ಯಮನ ಆಸ್ಥಾನ, ಈ 3 ದಿಕ್ಕುಗಳಿಂದ ಬರುವಂಥ ಪುಣ್ಯಕರ್ಮಿಗಳು, ಯಮನ ಪ್ರತಿಕ್ರಿಯೆ, ಇದೆಲ್ಲ ಕೇಳಿದ್ರಲ್ವಾ? ಕೇಳಿದವ್ರಿಗೆ ಏನಾಗುತ್ತೆ? ಇನ್ಸ್ಟಂಟ್ ನೀವೆಲ್ಲ ಕೇಳಿದ್ದೀರಿ ಈಗ ಅಂತ. ಕೇಳಿದವ್ರಿಗೆ ಏನು ಫಲ ಅಂದರೆ, ಇದಂ ಶೃಣ್ವನ್ನರು ಭಕ್ತ್ಯ ಧರ್ಮರಾಜ ಸಭಾಂ ವ್ರಜೇತ್. ಯಾರು ಈ ಎಲ್ಲ ವಿವರಗಳನ್ನು ಕೇಳ್ತಾನೋ ಅವನಿಗೆ ಯಮಾಲಯಕ್ಕೆ ಹೋಗುವಂಥ ಅವಕಾಶ, ಯಮನ ಆಸ್ಥಾನಕ್ಕೆ ಹೋಗುವಂಥ ಅವಕಾಶ ಪ್ರಾಪ್ತ ಆಗ್ತದೆ. ಅವನ ಅಂಥ ಪುಣ್ಯವನ್ನು ಇದಿಷ್ಟೆಲ್ಲ ಸಂಪಾದನೆ ಮಾಡ್ತಾನೋ ಅವನು ಅಂತ. ಇದನ್ನು ಕೇಳಿದ ಮಾತ್ರದಿಂದ ಅದರ ಶ್ರದ್ಧೆಯಿಂದ ಕೇಳಿರಬೇಕು, ಹೃದಯ ತೆರೆದು ಕೇಳಿರಬೇಕು. ಬರೀ ಕಿವಿ ತೆರೆದು ಮಾತ್ರ ಅಲ್ಲ, ಹೃದಯ ತೆರೆದು ಅದನ್ನು ಕೇಳಿರಬೇಕು. ಕೇಳಿದರೆ ಈ ಒಂದು ಫಲ ಏನು ಬೇರೆ ಬೇರೆ ದೊಡ್ಡ ದೊಡ್ಡ ಸತ್ಕರ್ಮಗಳನ್ನು ಮಾಡಿ ಅಲ್ಲಿ ಹೋಗ್ತಾರಲ್ಲ, ಆ ಫಲ ಇದರಲ್ಲಿ ಉಂಟು, ಕೇವಲ ಶ್ರವಣ ಮಾತ್ರದಿಂದ ಉಂಟು ಅಂತ ಒಂದು ಅರ್ಥವಾದ ಅದನ್ನು ಹೇಳಿದರು. ಹಾಗಾಗಿ ಒಮ್ಮೆ ಯಮನ ಸ್ಮರಣೆ ಮಾಡಿ ಮುಂದಕ್ಕೆ ಹೋಗೋಣ. ಇದೆಲ್ಲರೂ ಕೇಳಿದಾಗ ಆಗತ್ತ ನೋಡಿ. ಯಮಾಯ ಧರ್ಮರಾಜಾಯ ಮೃತ್ಯುವೇ ಚಾಂತಕಾಯ ಚ ವೈವಸ್ವತಾಯ ಎಲ್ಲಿ ಬಂದಿದೆ ಇದು? ಸಂದೇಹ ವಂದನಾಳಿ ಎಲ್ಲಿ ಬಂದಿದೆ? ದಕ್ಷಿಣಕ್ಕೆ ಮುಖ ಮಾಡಿ ಹೇಳಬೇಕು. ಯಾಕಪ್ಪ ದಕ್ಷಿಣಕ್ಕೆ ಮುಖ ಮಾಡಬೇಕು? ಯಮ ಇರೋದು ಆ ಕಡೆಗೆ. ಯಮಪುರಿ ಯಾವ ಕಡೆಗಿದೆ? ದಕ್ಷಿಣ ನೈಋತ್ಯಗಳ ಮಧ್ಯದಲ್ಲಿ. ಎಷ್ಟು ದೂರ ಇದೆ? 86,000 ಯೋಜನೆಗಳ ದೂರದಲ್ಲಿ ಯಮನಗರಿ ಸಂಯಮಿನಿ ಇದೆ. ಹಾಗಾಗಿ ಉಪಸ್ಥಾನದ ಸಮಯದಲ್ಲಿ ಕೊನೆಯಲ್ಲಿ ದಕ್ಷಿಣಕ್ಕೆ ತಿರುಗಿ ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನಿ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ. ಚಿತ್ರಗುಪ್ತಾಯ ವೈ ನಮೋ ನಮಃ. ಅದಾದಮೇಲೆ ರತಗಂ ಸತ್ಯಂ ಇದ್ಯಾರು? ಇದ್ಯಾರು ಇದು?
ಅದು ಮೃತ್ಯು, ಇದು ಮೃತ್ಯುಂಜಯ. ಈಗ ಒಂದು 5-10 ನಿಮಿಷದೊಳಗಡೆಗೆ ನಿಮ್ಮ ಪ್ರತಿಕ್ರಿಯೆಗಳನ್ನ ಹೇಳಬೇಕು. ಇವತ್ತು ಮಾಡಿದ ಪಾಠವು ಸೇರಿದ ಹಾಗೆ ನಿನ್ನೆ ಇದು ಈಗಿನವರೆಗಿನದ್ದು ಬೇಗ 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 ಪ್ರತಿಕ್ರಿಯೆಗಳನ್ನ ಹೇಳಿ ಆಮೇಲೆ ಮುಂದಿನ ಭಾಗಕ್ಕೆ ಹೋಗೋಣ. ಪಕ್ಕ ಹೇಳಬೇಕು, ಚಿಕ್ಕದಾಗಿ ಹೇಳಬೇಕು ಪ್ರತಿಕ್ರಿಯೆಗಳನ್ನು. ಒಂದು ಕಡೆಯಿಂದ ಶುರು ಮಾಡಿ, ಕೊಡ್ತಾ ಬನ್ನಿ. ಪೂಜಾ, ಸುಧನ್ವ. ಯಾರು ಎಲ್ಲರಿಗೂ ಹಿತವನ್ನು ಬಯಸುತ್ತಾರೋ ಅವರು ಪಶ್ಚಿಮ ದ್ವಾರದಿಂದ ಹೋಗುತ್ತಾರೆ. ಸರ್ವಭೂತ ಹಿತೇ ರತಾಃ. ಯಾರು ಶಿವ ಮತ್ತು ವಿಷ್ಣುವಿನ ವ್ರತ ಸರಿಯಾಗಿ ಪಾಲಿಸ್ತಾರೋ ಅವರಿಗೆ ಪಶ್ಚಿಮ ದ್ವಾರ ದೊರೆಯುತ್ತದೆ. ಸರಿ ಇದೆ. ಹತ್ರ. ಯಾರು ಗೋಶಾಲೆಯಲ್ಲಿ ಮರಣ ಹೊಂದುತ್ತಾರೋ ಅವರು ಉತ್ತರ ದ್ವಾರಗಳಿಂದ ಯಮನ ಸಭೆಗೆ ಹೋಗುತ್ತಾರೆ. ಒಂದು ಕಲ್ಪ 432 ಕೋಟಿ ವರ್ಷಗಳು. ಓ ಸರಿ. ದೇವಸ್ಥಾನಗಳಿಗಾಗಿ ಯಾರು ಪ್ರಾಣತ್ಯಾಗ ಮಾಡ್ತಾರೋ, ಅಂದರೆ ದೇವಸ್ಥಾನ ಬೀಳ್ಬೇಕಾದ್ರೆ ಅದನ್ನು ತಡೆಯೋ ಪ್ರಯತ್ನ ಮಾಡಿ ಪ್ರಾಣತ್ಯಾಗ ಮಾಡ್ತಾರೋ ಅವರಿಗೆ ಉತ್ತರ ಮಾರ್ಗ ತೆಗೆಯುತ್ತದೆ. ಕಾಶಿಯಲ್ಲಿ ದೇಹತ್ಯಾಗ ಮಾಡುವವರು ಉತ್ತರ ಮಾರ್ಗದಲ್ಲಿ ಹೋಗುತ್ತಾರೆ. ದುರ್ಗಾ ಮಾತೆಯ ಉಪಾಸನೆ ಮಾಡುತ್ತಾರ ಅವರು ಉತ್ತರ ದ್ವಾರದಿಂದ ಹೋಗುತ್ತಾರೆ. ಸರಿ. ಗೋಶಾಲೆಯಲ್ಲೂ ಮೃತ್ಯು ಆದರೆ ಉತ್ತರ ದಿಕ್ಕಿನಲ್ಲೇ ಹೋಗ್ತಾರೆ. ಬಂದು ವಿಷಯ ಹೇಳ್ಬೇಡಿ, ಹೊಸ ವಿಷಯ ಹೇಳಿ. ಪಶ್ಚಿಮ ದ್ವಾರದಿಂದ. ಇನ್ನೊಮ್ಮೆ. ಆತ್ಮ ಸಾಧನೆ ಮಾಡಿದವರು ಪಶ್ಚಿಮ ದ್ವಾರದಿಂದ. ಹೌದು. ಉತ್ತರ ದಿಕ್ಕಿನಲ್ಲಿ ದಾರಿ ಉದ್ದಕ್ಕೂ ಕಲ್ಪವೃಕ್ಷವಿದೆ. ಕಲ್ಪವೃಕ್ಷದ ಛಾಯೆ ನೆರಳಿದೆ. ಹಿಂಸೆ ಮಾಡಿದವರು ಪಶ್ಚಿಮ ದ್ವಾರದಲ್ಲಿ ಹೋಗುತ್ತಾರೆ. ಹಿಂಸೆ ಮಾಡದವರು ಅಂತ, ಮಾಡಿದವರು ಅಲ್ಲ, ಮಾಡದವರು ಅಂತ. ಮನುಷ್ಯ ಹುಟ್ಟಿದ ಮೇಲೆ ದೇವಋಣ, ಪಿತೃಋಣ ಮತ್ತೆ ಋಷಿ ಋಣ 3 ಇರ್ತದೆ. ತೀರಿಸ್ಬೇಕು ಈ 3 ಋಣಗಳನ್ನು ಅಂತ. ಧರ್ಮಕ್ಕಾಗಿ ಪ್ರಾಣತ್ಯಾಗ ಮಾಡಿದವರು ಉತ್ತರ ದಿಕ್ಕಿಗೆ ಉತ್ತರ ದ್ವಾರದಲ್ಲಿ ಪ್ರವೇಶ ಮಾಡ್ತಾರೆ. ಬೇಗ ಬೇಗ ಮೇಕನ್ನು ಆ ಕಡೆ ಈ ಕಡೆ ದಾಟಿಸಿ. ಸಚ್ಚಾಸ್ತ್ರ ಪಾರಾಯಣ ಮಾಡಿದವರು ಪಶ್ಚಿಮ ದಿಕ್ಕಿಗೆ ಹೋಗ್ತಾರೆ. ನಿಂಗೆ ಅದೆಲ್ಲ ಹೇಳಕ್ ಬರುತ್ತೆ ನಿಂಗೆ ಆ ಶಬ್ದ ಎಲ್ಲ. ಸಚ್ಚಾಸ್ತ್ರ ಪರಿಚಾರಕ ಅಂತ ಶಬ್ದ ಇರೋದು. ರಾಮನಲ್ಲಿ ನವರಸಗಳು ತುಂಬಿದೆ. ವಿಷ್ಣು ಭಕ್ತಿ ಮತ್ತೆ ಗಾಯತ್ರಿ ಜಪ ಮಾಡಿದವರು ಪಶ್ಚಿಮ ದ್ವಾರದಲ್ಲಿ. ಸರಿ ಇದೆ. ಅನನ್ಯ ವಿಷ್ಣು ಭಕ್ತರು ಮತ್ತು ಗಾಯತ್ರಿ ಜಪ ಮಾಡ್ತಕ್ಕಂಥವ್ರು. ಯಮನು ಪುಣ್ಯವಂತರಿಗೆ ಸ್ವಾಗತ ಮಾಡುತ್ತಾನೆ. ಯಮನು ಸ್ವಾಗತ ಪಡೆಯೋ ಯೋಗ ಬರ್ಬೇಕು ನೋಡಿ ನಮಗೆಲ್ಲ. ಈ ಕಡೆ ಬರಲಿ ನೀವು. ಅದಾದ್ಮೇಲೆ ಇಲ್ಲಿ ಮುಂದೆ ಸುಮಾರು ಜನ ಕೈ ಎತ್ತಿದ್ದಾರೆ. ಕರ್ಮ ಬ್ರಹ್ಮ ಸಮರ್ಪಕ. ಹಾಗಂದ್ರೆ ಅವ್ರು ಮಾಡಿದ್ದನ್ನೆಲ್ಲ ಕೃಷ್ಣಾರ್ಪಣ ಅಂತ ಹೇಳಿ ಎಲ್ಲ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥವ್ರು. ಯಾರಾದರೂ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡು ಓದಿದ್ದಾರೆ ಅವರು ಉತ್ತರ ದಿಕ್ಕಿನಿಂದ ಹೋಗ್ತಾರೆ. ಪಾಠದಲ್ಲಿ ಬಂದಿಲ್ಲ ಅದು. ಭಗವದ್ಗೀತೆಯನ್ನು ಕಿಂಚಿದ್ದಾರು ಅರ್ಥ ಮಾಡಿಕೊಂಡ್ರೆ ಯಮನ ಜೊತೆ ಚರ್ಚೆ ಇಲ್ಲ ಅಂತವರದ್ದು ಅಂತ. ಯಮನಿಗೂ ಅವರಿಗೂ ಚರ್ಚೆ ಬರಲ್ಲ ಅಂತ. ಈ ಕಡೆ ಬಾ ಹೇಳು. ಮಹಾದಾನ ಮಾಡಿದವರು ಉತ್ತರ ದ್ವಾರಕ್ಕೆ ಹೋಗುತ್ತಾರೆ. ನಿಂಗೆ ಯಾಕೆ ಅಷ್ಟು ಸಣ್ಣೊಳಗೆ ಗೊತ್ತಾಗ್ಬಿಡ್ತದೆ ಮಹಾದಾನ ಮಾಡಿದ್ರೆ ಉತ್ತರ ದ್ವಾರದಲ್ಲಿ ಹೋಗ್ತಾರೆ ಅಂತ? ನಶ್ವರದಿಂದ ನಾವು ಈಶ್ವರನ್ ಪಡಿಬೇಕು. ಮೈಕ್ ಈ ಕಡೆ ಎಲ್ಲ ಕೊಡಿ. ಅಲ್ಲೂ ಇದೆ ಇಲ್ಲೂ ಇದೆ, ಎಲ್ಲರೂ ಕೊಡಿ. ನಾವು ಮಾಡಿದ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸಿದವರು ಪಶ್ಚಿಮ ದ್ವಾರದಿಂದ ಹೋಗುತ್ತಾರೆ. ಉತ್ತರ ಮಾರ್ಗದಲ್ಲಿ ಯಾರ್ಯಾರು ಹೋಗ್ತಾರೆ ಅಂದರೆ ವೇದ ಓದ್ದವರು, ಅಭ್ಯಾಗತರನ್ನು ಪೂಜಿಸೋರು, ದುರ್ಗಾ ಮತ್ತು ಸೂರ್ಯರನ್ನು ಆರಾಧನೆ ಮಾಡುವವರು, ಮತ್ತು ಧರ್ಮಯುದ್ಧದಲ್ಲಿ ಮೃತಪಟ್ಟವರು, ಉಪವಾಸ ಮಾಡಿದ್ರಿಂದ ಮೃತಪಟ್ಟವರು, ಕಾಶಿಯಲ್ಲಿ ಮತ್ತು ಗೋಶಾಲೆಯಲ್ಲಿ ಮೃತಪಟ್ಟರು. ಇಷ್ಟೆಲ್ಲ ಹೇಳ್ಬಿಟ್ಟಿಯಲ್ಲ ನೀನು. ಒಂದು 20 ಜನರ ಉತ್ತರ ನೀವು ಒಬ್ಬನೇ ಹೇಳಿದಾಗ ಆಯ್ತು ನಿನಗೆ, ಅಲ್ಲ ಹೆಚ್ಚು ಕಡಿಮೆ. ಅಧ್ಯಾಯದ ಮೂಲಕ ಋಷಿ ಋಣ ತೀರುತ್ತೆ. ಸರಿ ಇದೆ. ಕಾಲೇ ಸಂಧ್ಯಾ ಉಪಾಸಕ. ಸರಿಯಾದ ಸಮಯದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡುವವರು ಎಲ್ಲ ಹೋಗ್ತಾರೆ ಅವರು ಪಶ್ಚಿಮ ದ್ವಾರದಲ್ಲಿ. ಪಂಚಯಜ್ಞ ಮಾಡಿದವರಿಗೆ ದೇವಋಣ ತೀರುತ್ತೆ ಪಶ್ಚಿಮ ದ್ವಾರ.
ಪಂಚಯಜ್ಞ ಅದು ಹೇಳು. ಪಂಚಯಜ್ಞವನ್ನು ಮಾಡುವಂಥವರಿಗೆ ದೇವ್ರ ಋಣ ತೀರುತ್ತೆ. ದೇವ್ರ ಋಣ ಎಲ್ಲ ಅಲ್ಲೇ ಬಂದಿದೆ ಅಂದರೆ. ಹಾಂ, ಪಂಚಯಜ್ಞ ಪರಾಯಣರು ಪಶ್ಚಿಮ ದಿಕ್ಕಿಗೆ ಹೋಗ್ತಾರೆ. ದೇವ್ರ ಋಣನೂ ತೀರುತ್ತೆ. ಎರಡನ್ನೂ ಹೇಳ್ತಾ ಇದೆಯಾ? ಜ್ಞಾನ ವೈರಾಗ್ಯ ಸಂಪನ್ನರು ಮತ್ತು ದುಷ್ಟರಿಂದ ದೂರ ಇರೋರು. ಸರಿ ಇದೆ. ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಜಪಿಸಿದವರು ಪಶ್ಚಿಮ ಮಾರ್ಗದಲ್ಲಿ ಹೋಗುತ್ತಾರೆ. ಸರಿ ಇದೆ. ನಿಲ್ಸ್ಕೊಳ್ಳೋಣ. ಒಂದು 25 ಜನ ಇದ್ದಾರೆ, ಇನ್ನು 25 ಅಲ್ಲ, ಜಾಸ್ತಿ ಇದೆ. ಬ್ರಹ್ಮಚರ್ಯ ವ್ರತವನ್ನು ಸರಿಯಾಗಿ ಪಾಲಿಸಿದವರು. ಬ್ರಹ್ಮಚರ್ಯೋ ವ್ರತ ಪರಾಹ. ಮಹಾಪುರುಷರಿಂದ ಮೃತ್ಯು ಆದವರು ಪಶ್ಚಿಮ ದ್ವಾರದಲ್ಲಿ ಹೋಗುತ್ತಾರೆ. ಉದಾಹರಣೆ ಗೊತ್ತಿಲ್ಲ. ಕಬಂಧ ಪಶ್ಚಿಮ ದ್ವಾರ ಅಂತಲ್ಲ. ಮಹಾಪುರುಷರು ಕೈಯಿಂದ ಅವರಿಗೆ ಒಂದು ಮೃತ್ಯು ಬರುತ್ತೆ ಅಂದರೆ ಅವರಿಗೆ ಮುಕ್ತಿಯೇ ಸಿಗುತ್ತೆ ಅವರಿಗೆ ಅಂತ. ನಿಲ್ಲಿಸ್ಕೊಳ್ಳೋಣ, ಒಂದು ಸರಿ ನಿಲ್ಲಿಸ್ಕೊಳ್ಳೋಣ, ಮುಂದಕ್ಕೆ ಹೋಗೋಣ. ತುಂಬ ಇದೆ ಮುಂದಕ್ಕೆ. ಮಕ್ಕಳೇ, ಸ್ವರ್ಗ ನರಕಗಳು ಇಲ್ಲಿಯೇ ಇವೆ. ನಾವು ಸುಖ ಅನುಭವಿಸೋದಿಲ್ವ ಇಲ್ಲಿ? ಈ ಲೋಕದಲ್ಲಿ, ಈ ಜನ್ಮದಲ್ಲಿ ಸುಖ ಅನುಭವಿಸೋದಿಲ್ವಾ? ಏನದು? ಸ್ವರ್ಗತೆ ತುಣುಕೋದು. ಕಷ್ಟ ಅನುಭವಿಸೋದಿಲ್ವಾ? ನೋವು ಅನುಭವಿಸೋದಿಲ್ವಾ? ನರಕತೆ ಒಂದು ಭಾಗ. ಅದು ನರಕದ ಕೆಲವಂಶ ಇಲ್ಲಿದೆ ಅಂತ, ಸ್ವರ್ಗದ ಕೆಲವಂಶ ಕೂಡ ಇಲ್ಲಿದೆ. ನಾವು ಪಡುವ ಸುಖವೆಲ್ಲ ಸ್ವರ್ಗದ ಅಂಶವೇ ಹೌದು. ನಾವು ಪಡುವ ಕಷ್ಟ ದುಃಖ ಇಲ್ಲ. ರೋಗ ಬರೋದಿಲ್ವ ನಮಗಿಲ್ಲಿ? ಯಮನ ಪರಿವಾರ ಅದು. ನೀವು ಈಗಾಗಲೇ ಕೇಳಿದಿರಿ ನೀವು, ಯಮನ ಜೊತೆಗೆ ಯಾರೆಲ್ಲ ಇರ್ತಾರೆ ಅಂತ. ಎಲ್ಲ ರೋಗಗಳು ಯಮನ ಪರಿವಾರ. ಹಾಗಾಗಿ ಸಣ್ಣ ಪುಟ್ಟದಿದ್ರೆ ಇಲ್ಲೇ ಅವನು ವ್ಯವಸ್ಥೆ ಮಾಡ್ತಾನೆ ಯಮ. ಆದರೆ ದೊಡ್ಡದಿದ್ರೆ ಎರಡು ವಿಷಯಕ್ಕೂ ಹಾಗೆ ಅಂತ. ಈಗ ಸಣ್ಣ ಪುಟ್ಟ ಪುಣ್ಯಗಳನ್ನು ಇಲ್ಲಿ ಅನುಭವಿಸ್ಬೋದು, ಸಣ್ಣ ಪುಟ್ಟ ಪಾಪಗಳನ್ನು ಕೂಡ ಇಲ್ಲಿ ಅನುಭವಿಸ್ಬೋದು. ಆದರೆ ಮಹಾಪುಣ್ಯವನ್ನು ಇಲ್ಲಿ ಅನುಭವಿಸೋಕ್ಕಾಗೋದಿಲ್ಲ. ಮಹಾಪುಣ್ಯದ ಫಲವನ್ನು ಇಲ್ಲಿ ಅನುಭವಿಸೋಕ್ಕಾಗೋದಿಲ್ಲ. ಮಹಾಪಾಪದ ಫಲವನ್ನು ಕೂಡ ಇಲ್ಲಿ ಅನುಭವಿಸೋಕ್ಕಾಗೋದಿಲ್ಲ ಅಂತ. ಯಾಕೆಂದರೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಶರೀರಕ್ಕೆ ಅಂತ. ಒಂದು ಮಿತಿ ಇದೆ ಅದಕ್ಕೆ. ಅದಕ್ಕಿಂತ ಹೆಚ್ಚು ಸುಖ ಪಡೋಕ್ಕೆ ಆಗೋದಿಲ್ಲ ಅಂತ. ಮೂರ್ಛೆ ತಪ್ಪಿ ಬಿಡ್ತಾನವನು, ಅಥವಾ ಪ್ರಾಣವನ್ನೇ ಕಳ್ಕೊಳ್ತಾನೆ ಅಂತ. ದೊಡ್ಡವರೊಬ್ಬರ ಉದಾಹರಣೆ ಕೊಡ್ತೀನಿ ನಿಮಗೆ. ರಾಮಾಯಣದ ಯುದ್ಧ ಮುಗಿದಿದೆ, ರಾಮ ಗೆದ್ದಿದ್ದಾನೆ, ರಾವಣ ಅಡಿದು ಹೋಗಿದ್ದಾನೆ. ರಾವಣ ಈಗ ರಾಮ ಹಿಂದಿರುಗಿ ಬರ್ತಾನೆ ಅಯೋಧ್ಯೆಗೆ, ಪುಷ್ಪಕ ವಿಮಾನವನ್ನು ಏರಿ. ಸೀದಾ ಒಂದು ಪುಷ್ಪಕದಲ್ಲಿ ಬಂದು ಅಯೋಧ್ಯೆಯಲ್ಲಿ ಹಿಡಿದ್ನ? ಇಲ್ಲ. ಪ್ರಯಾಗದಲ್ಲಿ ಬಂದು ಹಿಡಿತಾನೆ ಅವನು. ಭರದ್ವಾಜರ ಆಶ್ರಮದಲ್ಲಿ ಬಂದು ಹಿಡಿತಾನೆ. ಹನುಮಂತನನ್ನು ಮುಂದೆ ಕಳುಹಿಸಿ ಕೊಡ್ತಾನೆ, ಹೋಗಿ ಭರತನಿಗೆ ವಾರ್ತೆ ನರುಹು ಅಂತ. ರಾಮ ಬರ್ತಾ ಇದ್ದಾನೆ, ಮಿತ್ರರೊಡಗೂಡಿ ರಾಮ ಬರ್ತಾ ಇದ್ದಾನೆ ವನವಾಸವನ್ನು ಪೂರೈಸಿ ಎಂಬ ವಿಚಾರವನ್ನು ಭರತನಿಗೆ ಅರುಹು ಎಂಬುದಾಗಿ ಹನುಮಂತನನ್ನು ಮುಂದೆ ಕಳುಹಿಸಿ ಕೊಡುವಂಥದ್ದು. ಹನುಮಂತ ಬಂದು ಭರತನಿಗೆ ವಿಷಯವನ್ನು ಹೇಳ್ತಾನೆ. ಪ್ರಿಯಮಾಖ್ಯಾಮಿ ತೇ ದೇವ ಅಂದರೆ ಅವನು ಬಂದು ನೋಡಿದಾಗ ಭರತ ತುಂಬ ದುಃಖದಲ್ಲಿದ್ದ. ಮೂರ್ತಿಮತ್ತಾದ ದುಃಖ ಎನ್ನುವಂತ ಇದ್ದ. ದುಃಖಕ್ಕೆ ಕೈಕಾಲು ಬಂದಂತೆ ಅಷ್ಟು ಅವನು ಬೇಸರದಲ್ಲಿ ದುಃಖದಲ್ಲಿ ಇದ್ದ ಭರತ. ಹಾಗಾಗಿ ಬಂದು ಎಲೈ ದೇವ ಅಂತ ಸಂಬೋಧನೆ ಮಾಡ್ತಾನೆ ಅವನನ್ನು ಹನುಮಂತ. ದುಃಖವನ್ನು ಬಿಡು, ದಾರುಣವಾದ ದುಃಖವನ್ನು ಬಿಡು, ಪ್ರಿಯವಾರ್ತೆ ಒಂದನ್ನು ಅರ್ಹುತ್ತೇನೆ ನಿನಗೆ ಅಂಥೇಳಿ ರಾಮ ಬರುವ ಸುದ್ದಿಯನ್ನು ಹೇಳಿಬಿಟ್ಟ. ರಾವಣನನ್ನು ಕೊಂದು ಸೀತೆಯನ್ನು ಪಡ್ಕೊಂಡು ಮಿತ್ರರೆಲ್ಲರೂ ಒಡಗೂಡಿ ರಾಮ ಬರ್ತಾ ಇದ್ದಾನೆ ಅಯೋಧ್ಯೆಗೆ ಅಂತ. ಆಗೇನಾಯ್ತು ಗೊತ್ತಾ? ಭರತ ಬಿದ್ಬಿಟ್ನಂತೆ. ಹಾಗೆ ಏವ ಮುಕ್ತೋ ಹನುಮತ ಭರತೋ ಭ್ರಾತೃವತ್ಸಲ ಪಪಾತ ಸಹಸ ಹೃಷ್ಟ ಹರ್ಷಾನ್ಮೋಹಂ ಜಗಾಮಹ. ಹನುಮಂತ ಈ ಮಾತನ್ನು ಹೇಳ್ತಾ ಇದ್ದಂತೆ, ರಾಮ ಬರ್ತಾ ಇದ್ದಾನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಂತೆ ಭ್ರಾತೃವತ್ಸಲನಾದ ಭರತ ಪಪಾತಾನ್ ಬಿದ್ದೇ ಬಿಟ್ಟಾನ್. ಹೃಷ್ಟ ಪಪಾತಾನ್ ಸಂತೋಷದಿಂದ, ಹರ್ಷಾನ್ ಮೋಹಂ ಜಗಾಮ ಸಹ. ಮಿತಿಮೀರದ ಹರ್ಷ ಇದೆಯಲ್ಲ, ರಾಮ ಮತ್ತೆ ಮರಳಿ ಬರ್ತಾ ಇದ್ದಾನೆ ಎನ್ನುವ ಸುದ್ದಿ ಇದೆಯಲ್ಲ, ಅದು ಎಂಥ ಹರ್ಷವನ್ನು ತಂದುಕೊಡ್ತು ಅಂದರೆ ಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಭರತನಿಗೆ ಅದನ್ನು ಅಂತ. ಸಹಸ ಪಪಾತ, ಆ ಕ್ಷಣದಲ್ಲೇ ಬಿದ್ದುಬಿಟ್ಟ. ಏನಿದು? ಏನನ್ನು ಸೂಚಿಸುತ್ತೆ ಇದು? ಸಾಮಾನ್ಯ ಜನರ ವಿಷಯ ಅಲ್ಲ ಇದು.
ವಿಷ್ಣುವಿನ ಒಂದು ಅಂಶ ಭರತ ಅಂದರೆ, ರಾಮನ ಸೋದರ, ಸೂರ್ಯವಂಶೀಯ ಕ್ಷತ್ರಿಯ ಮಹಾತ್ಮ ಅವನು. ಈಗ ನಮಗೆ ನಮ್ಮ ಒಂದು ಧಾರಣಾ ಶಕ್ತಿಗಿಂತ ಎಷ್ಟೋ ಹೆಚ್ಚು ಧಾರಣಾ ಶಕ್ತಿ ಅವನಿಗಿದೆ. ಅದು ಅಂಥವನಿಗೂ ಕೂಡ ರಾಮ ಬರುವ ಆನಂದವನ್ನು ತಾಳ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂತ ಮೈಮರೆವು ಬಂತು ಭರತನಿಗೆ. ಅಂದರೆ ಅದೇನಂತ ತೋರಿಸುತ್ತೆ ಅಂದರೆ ಮಿತಿ ಇದೆ ಅಂತ. ಒಂದಿಷ್ಟು ಪ್ರಮಾಣದ ಸುಖವನ್ನು ಮಾತ್ರ ಅನುಭವಿಸ್ಬೋದು ಈ ಶರೀರದಲ್ಲಿ, ಹೆಚ್ಚಿನ ಸುಖವನ್ನು ಅನುಭವಿಸೋಕ್ಕಾಗೋದಿಲ್ಲ. ಎಚ್ಚರ ತಪ್ಪಬಹುದು, ಪ್ರಾಣವೇ ಹೋಗ್ಬೋದು. ದುಃಖವೂ ಕೂಡ ಹಾಗೆ. ಅತ್ಯಂತ ಹೆಚ್ಚು ದುಃಖ ಆದರೆ ಉಳಿಯೋದೇ ಇಲ್ಲ ಮನುಷ್ಯ. ಸ್ವಲ್ಪ ಅದಕ್ಕಿಂತ ಕೆಳ ತರಗತಿಯದ್ದಾದರೆ ಎಚ್ಚರ ತಪ್ಪಿ ಬಿಡ್ತಾನೆ, ಮೂರ್ಛೆ ತಪ್ಪಿ ಬಿಡ್ತಾನೆ, ಇದಾಗುತ್ತೆ ಅಂತ. ಹಾಗಾಗಿಯೇ ವ್ಯವಸ್ಥೆ ಏನಿಟ್ಟಿದೆ ಸೃಷ್ಟಿ ಅಂದರೆ, ಅಂಥ ಸುಖ ಅನುಭವಿಸೋದಕ್ಕೆ ಅಂಥ ಶರೀರ ಬರುತ್ತೆ, ಅಂಥ ಲೋಕ ಬರುತ್ತೆ, ಸ್ವರ್ಗಲೋಕ, ದಿವ್ಯ ಶರೀರ. ಹಾಗೆ ಅಂಥ ದುಃಖ ಅನುಭವಿಸೋದಕ್ಕೂ ಕೂಡ ಮಹಾಪಾಪ ಮಾಡಿದರೆ ಇಲ್ಲಿ ಅನುಭವಿಸೋಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಕ್ರೂರ ಪಾಪ, ಕೆಟ್ಟ ಪಾಪ ಮಾಡಿದ್ದಾನೆ. ಆಗ ನರಕ, ಯಾತನಾ ಶರೀರ ಅಂತ ಒಂದು ಶರೀರ ಇದೆ. ಹೆಚ್ಚು 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 ಯಾತನೆ ಅನುಭವಿಸೋಕೆ ಸಾಧ್ಯ ಅದರಲ್ಲಿ ಅಂತ. ಈ ಶರೀರದಲ್ಲಿ ಆಗಲ್ಲ. ಒಂದು ಮಿತಿಯಿಂದ ಹೆಚ್ಚು ಯಾತನೆ ಆದರೆ ಎಚ್ಚರ ತಪ್ಪೋಗ್ಬಿಡುತ್ತೆ. ಆದರೆ ಅದು ಹಾಗಲ್ಲ. ಎಷ್ಟು ಹೆಚ್ಚು ಯಾತನೆ ಆದರೂ ಕೂಡ ಜೀವ ಹೋಗೋದಿಲ್ಲ ಅಂತ, ಅಥವಾ ಎಚ್ಚರ ತಪ್ಪೋದಿಲ್ಲ ಅಂತ, ಹಾಗಿರುತ್ತೆ. ಯಾಕೆಂದರೆ ಕೆಟ್ಟ ಪಾಪಗಳನ್ನ ಅನುಭವಿಸೋ ಸಲುವಾಗಿ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ನರಕ ಲೋಕ ಎನ್ನುವಂಥದ್ದು ಇರುವಂಥದ್ದು ಅಂತ ನೋಡಿ. ಈ ಒಬ್ಬ ಪಾಪಿ ಅಂಥವರು ಹೆಚ್ಚಿರುವಂಥದ್ದು. ಇವತ್ತಿನ ಕಾಲದ ಪ್ರಪಂಚವನ್ನು ಗಮನಿಸಿದರೆ ಆ 3 ದಾರಿಯಲ್ಲಿ ಹೋಗೋರು ಬೆರಳೆಣಿಕೆಯ ಮಂದಿ, ಅಪರೂಪದಲ್ಲಿ ಮಾತ್ರ. ಹೆಚ್ಚಿನವರು ಈ ದಾರಿಯಲ್ಲಿ ಹೋಗೋರೆ, ದಕ್ಷಿಣ ದ್ವಾರದಲ್ಲಿ ಹೋಗುವಂಥವ್ರು ಹೆಚ್ಚಿನವರು ಕೂಡ. ಹಾಗಾಗಿ ಅವರ ಮರಣ ಹೇಗಾಗತ್ತೆ, ಮರಣದ ನಂತರ ಅವರ ಪ್ರಯಾಣ ಹೇಗಾಗತ್ತೆ, ದಾರಿಯಲ್ಲಿ ಏನು ಸಿಗತ್ತೆ ಅವರಿಗೆ, ಮತ್ತು ಹೋಗಿ ಯಮನ ಭೇಟಿ ಹೇಗಾಗತ್ತೆ ಅವರಿಗೆ, ಅದರ ನಂತರ ಆ ಯಮನ ಭೇಟಿ ಎಷ್ಟು ಕಷ್ಟ ಸಾಧ್ಯ ಅಂತ. ಯಾಕೆಂದರೆ ಈ ಪಾಪಿಗೆ ಯಮನ ದರ್ಶನವೇ ಆಗೋದಿಲ್ಲ. ನಾವು ಎಂಥ ಪಾಪ ಮಾಡಿರ್ತೇವೆ ಅಂದರೆ ಯಮನ ದರ್ಶನಕ್ಕೆ ನಮಗೆ ಯೋಗ್ಯತೆ ಇರೋದಿಲ್ಲ. ಯಮನ ದರ್ಶನ ಆಗಬೇಕಾದ್ರೆ ಒಂದಷ್ಟು ಪಾಪ ಕಳಿಬೇಕು ಅಂದರೆ ಒಂದಷ್ಟು ಪೆಟ್ಟು ತಿನ್ನಬೇಕು, ಒಂದಷ್ಟು ಕಷ್ಟಪಡಬೇಕು, ಒಂದಷ್ಟು ದುಃಖ ಪಡಬೇಕು. ಹಾಗಾಗಿ ಯಮನನ್ನು ತಲುಪುವ ದಾರಿ ಇದೆಯಲ್ಲ, ಪಾಪಿ ತಲುಪುವ ದಾರಿ ಇದೆಯಲ್ಲ, ಆ ದಾರಿ ಅತ್ಯಂತ ಕ್ಲೇಶಮಯ, ಅತಿ ದಾರುಣ, ಅತಿ ಭಯಂಕರ. ಅದು ಯಾಕೆ ಅಂದರೆ ಶಿಕ್ಷೆ ರಕ್ಷೆ ವಿಧಿಸ್ಬೇಕಾದ್ರೆ ಯಮನೇ ಅಲ್ಲಿ ಹೋದೊರ್ತು ಯಾವುದೂ ಕೂಡ ಆಗೋದಿಲ್ಲ. ಯಾವ ಜೀವಾದರೂ ಕೂಡ ಅಲ್ಲಿ ಹೋಗಿಯೇ ಮುಂದಿನ ಗತಿಯನ್ನು ಪಡ್ಕೊಳ್ಬೇಕು. ಆದರೆ ಆ ಯೋಗ್ಯತೆ ಬರಬೇಕಲ್ಲ ಅಂತ, ಅದಕ್ಕೆ ಅಷ್ಟು ಕ್ಲೇಶ ಪಡಬೇಕಾಗತ್ತೆ. ಹಾಗಾಗಿ 86,000 ಯೋಜನೆಗಳ ದೂರ, ನಡುವಿನಲ್ಲಿ 16 ಪಟ್ಟಣಗಳು. ಭೂಲೋಕದಿಂದ ಯಮಲೋಕ ತಲುಪುವ ಮೊದಲು, ಯಮನ ಪಟ್ಟಣ ಸಂಯಮಿನಿ, ಆ ಸಂಯಮಿನಿಯನ್ನು ತಲುಪುವ ಮೊದಲು 16 ಪಟ್ಟಣಗಳು ಮಧ್ಯದಲ್ಲಿ ಸಿಗುವಂಥದ್ದು. ಒಂದು ಕಾಡು, ಅದಕ್ಕೆ ಹಸಿಪತ್ರವನ ಅಂತ ಹೆಸರು. ಒಂದು ಕಾಡು, ಆಮೇಲೆ ಒಂದು ನದಿ, ಅದಕ್ಕೆ ವೈತರಣಿ ಅಂತ ಹೆಸರು. ಇಷ್ಟಿದೆ ಅಂತ. ಒಂದು ಕಾಡು, ಒಂದು ನದಿ, 16 ಪಟ್ಟಣಗಳು, 86,000 ಯೋಜನೆಗಳು ಅಂತ. ಇದನ್ನು ದಾಟಿದ ಬಳಿಕ ಯಮನ ಭೇಟಿ ಆಗುವಂಥದ್ದು. ಆದರೆ ಇದನ್ನು ದಾಟುವಂಥದ್ದು ಅದು ನರಕವೇ ಅದು ಅಂತ. ಅಷ್ಟು ಕ್ಲೇಶಮಯವಾಗಿರ್ತಕ್ಕಂಥದ್ದು. ತುಂಬ ಆದಷ್ಟು ಸಂಕ್ಷೇಪವಾಗಿ ಹೋಗೋಣ. ಈಗ ನೋಡಿ, ಪಾಪಿ ಸಾಯುವುದಕ್ಕೆ 100 ಥರ ದಾರಿ ಇದೆ. ಮೇಲಿಂದ ಬಿದ್ದು ಸಾಯ್ಬೋದು, ನೀರಿನಲ್ಲಿ ಮುಳುಗಿ ಸಾಯ್ಬೋದು, ಬೆಂಕಿಯಲ್ಲಿ ಸುಟ್ಟು ಸಾಯ್ಬೋದು, ಅಥವಾ ಚಿತ್ರಹಿಂಸೆ ಅನುಭವಿಸಿ, ಶತ್ರುಗಳ ಕೈಯಲ್ಲಿ ಸಿಕ್ಕಿ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಸಾಯ್ಬೋದು. ಇರೋದರಲ್ಲಿ ಸಾದಾ ಸಾವನ್ನು ಹೇಳ್ತಾ ಇದ್ದಾರೆ. ಎಲ್ಲ ಸಾವುಗಳನ್ನು ಪ್ರಸ್ತಾಪ ಮಾಡೋದಿಲ್ಲ, ಒಂದು ಸಾಮಾನ್ಯವಾದ ಸಾವನ್ನು ಹೇಳ್ತಾ ಇದ್ದಾರೆ ಇವರು. ಅದೇ ತುಂಬ ಕ್ಲೇಶಕರವಾಗಿದೆ ಅಂತ. ಹೇಗಿದೆ ಅದು ಅಂದರೆ, ಮುಪ್ಪು ಬರುತ್ತೆ. ಒಂದು ವಯಸ್ಸಾದ ಮೇಲೆ ಮುಪ್ಪು ಬರುತ್ತೆ. ನಾನು ನಿನ್ನೆ ನಿಮಗೆ ಹೇಳಿದ್ದು, ಮುಪ್ಪು ಅನ್ನೋದು ಅದು ಯಮನದ್ದೇ ಒಂದು ಅಂಶ, ಅಂಗ. ಅದು ಸೂರ್ಯೋದಯಕ್ಕಿಂತ ಮೊದಲು ಅರುಣೋದಯ ಆಗೋ ಹಾಗೆ ಮೃತ್ಯು ಬರುವ ಮೊದಲು ಮುಪ್ಪು ಬರುತ್ತೆ. ಒಂದು ಹೆಜ್ಜೆ ಇಟ್ಟಂತೆ ಯಮ ಅದು. ಹಾಗಾಗಿ ಆದಿ ವ್ಯಾಧಿ 2 ಒಟ್ಟಿಗೆ ಬರುತ್ತಂತೆ ಆ ಸಮಯದಲ್ಲಿ. ಮುಪ್ಪು ಬಂದಾಗ ಚಿಂತೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ವ್ಯಾಧಿ.
ಯಾಕೆಂದರೆ ಶರೀರಕ್ಕೆ ತಡ್ಕೊಳ್ಳುವ ಶಕ್ತಿ ಇಲ್ಲ. ಶರೀರದಲ್ಲಿ ರೋಗಗಳು ಬಂದಾಗ, ರೋಗಾಣುಗಳು ಬಂದಾಗ ಅಥವಾ ಇನ್ಯಾವುದೋ ಒಂದು ವ್ಯಾಧಿ ಪ್ರವೇಶ ಮಾಡಿದಾಗ ಪ್ರತಿಭಟಿಸುವ ಶಕ್ತಿ ಕೂಡ ಶರೀರಕ್ಕೆ ಕಡಿಮೆ ಆಗಿರುತ್ತೆ ಆ ಸಮಯದಲ್ಲಿ. ಹಾಗಾಗಿ ಎಲ್ಲ ಒಟ್ಟಿಗೆ ಬರುತ್ತೆ ಅಂತ. ಒಂದು ಕಡೆಯಿಂದ ಮುಪ್ಪು ಬಂದಾಗ ರೂಪ ಹೋಗುತ್ತೆ, ನಮ್ಮದು ಸುಂದರ ರೂಪ ಹೋಗ್ಬಿಡುತ್ತೆ, ಕುರೂಪ ಬರುತ್ತೆ, ಮತ್ತು ಶಕ್ತಿ ಹೋಗುತ್ತೆ. ಅದೊಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ವ್ಯಾಧಿ, ಆದಿ ಅಂದರೆ ಚಿಂತೆ, ವ್ಯಾಧಿ ಅಂದರೆ ಶರೀರಕ್ಕೆ ಬರ್ತಕ್ಕಂಥ ಕಾಯಿಲೆ ಬರುತ್ತೆ ಇದು. ಆದರೆ ಬದುಕುವ ಆಸೆ ಮಾತ್ರ ಈಗಲೂ ಇರುತ್ತೆ. ಆದಿವ್ಯಾಧಿ ಸಮಾಯುಕ್ತಂ ಜೀವಿತ ಆಶಾ ಸಮುತ್ಸುಕಂ. ಬದುಕುವ ಆಸೆ ಮಾತ್ರ ಈಗಲೂ ಇರುತ್ತೆ. ಹಾಗಾಗಿ ಇದು ತುಂಬ ದುಃಖಕರ. ಆ ಪಾಪಿಯ ಪೂರ್ವಕರ್ಮದ ಫಲವಾಗಿ ಕಶ್ಚಿತ್ ವ್ಯಾಧಿ ಪ್ರಜಾಯತೆ, ಯಾವುದೋ ಒಂದು ವ್ಯಾಧಿ ಬರುತ್ತೆ ಅವನಿಗೆ. ವ್ಯಾಧಿ ಬರುತ್ತೆ ಅನ್ನೋದಕ್ಕಿಂತ ಬಲಿಷ್ಠನಾದ ಕಾಲಕ್ಕಿಂತ ಬಲವುಳ್ಳದ್ದು ಬೇರೆ ಯಾವುದೂ ಇಲ್ಲ. ಕಾಲೋಹಿ ದುರತಿಕ್ರಮ ಅಂತಹ ಕಾಲ ಗೊತ್ತೇ ಆಗದಂತೆ ಹೊಂಚು ಹಾಕಿ ಹತ್ರ ಬಂದ್ಬಿಟ್ಟಿರ್ತಾನೆ ಅಂತ, ಸರ್ಪದಂತೆ, ಅಹಿವತು ಅಂತ. ಇಷ್ಟೆಲ್ಲ ಆದರೂ ವೈರಾಗ್ಯ ಇಲ್ಲ, ಸಾಕು ಅಂತ ಇಲ್ಲ, ಇನ್ನೂ ಬೇಕು ಎನ್ನುವ ಹಪಹಪಿ. ಯಾರನ್ನು ತಾನು ಸಾಕಿದ್ದನೋ ಒಂದು ಕಾಲದಲ್ಲಿ ಅವರು ಸಾಕ್ತಾ ಇದ್ದಾರೆ. ಈಗ ಅವನನ್ನು ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನು ಸಾಕಿದ್ದ, ಈಗ ಮಕ್ಕಳೇ ಇವನು ಮಕ್ಕಳ ಥರ ಆಗಿದ್ದಾನೆ. ಇವನಿಗೆ ಅದೇ ಸ್ಥಿತಿ ಇವನಿಗೆ ಬಂದಿದೆ. ಆ ಮಕ್ಕಳು ಇವನನ್ನು ಸಾಕ್ತಾ ಇದ್ದಾರೆ. ಕೆಲವು ಬಾರಿ ಚೆನ್ನಾಗಿ ಸಾಕ್ತಾರೆ, ಇನ್ನು ಕೆಲವು ಬಾರಿ ಹೇಗಿರುತ್ತೆ ಅಂದರೆ ನಾಯಿ ಪಾಡಾಗಿರುತ್ತೆ. ಆಸ್ತೆ ಅವಮತ್ಯೋಪನ್ಯಸ್ತಂ ಗೃಹಪಾಲ ಇವಾಹರನ್. ಒಳ್ಳೆ ಶಬ್ದ ಬಳಸಿದ್ದಾರೆ, ಗೃಹಪಾಲ ಅಂತ ಶಬ್ದ ಬಳಸಿದ್ದಾರೆ. ಗೃಹಪಾಲನೆ ಅಂತ ಇರ್ತಾನೆ. ಗೃಹಪಾಲ ಅಂತ ಯಾರು ಗೊತ್ತಾ ನಿಮಗೆ? ಮನೆ ಕಾಯೋದ್ಯಾರು? ಅದಕ್ಕೆ ಒಳ್ಳೆ ಶಬ್ದ ಬಳಸಿದ್ದಾರೆ ಅವರಷ್ಟೇ, ಗೃಹಪಾಲನಂತೆ ಅಂತ. ಈ ನಾಯಿಗೆ ಅಂದರೆ ಎಸಿತಾರಲ್ವಾ ಅವಮಾನ ಮಾಡಿ ತಿನ್ನು ಅಂತ, ಹಾಗೆ ಎಸಿತಾ ಇರ್ತಾರೆ ಕೆಲವು ಬಾರಿ. ಎಷ್ಟೋ ಮುದುಕರ ಅವಸ್ಥೆ, ವ್ಯಾಧಿ ಪೀಡಿತರ ಅವಸ್ಥೆ ಹೇಗಿರುತ್ತೆ ಅಂದರೆ ಪ್ರೀತಿಯಿಂದ ಆಹಾರ ಕೊಡ್ತಾರ ಅವರಿಗೆ ಅಂದರೆ ಇಲ್ಲ ಅಂತ. ಅವಮತ್ಯ ಉಪನ್ಯಸ್ತಂ, ಅವಮಾನಿಸಿ ತಿರಸ್ಕರಿಸಿ ಕೊಟ್ಟ ಆಹಾರವನ್ನು ನಾಯಿಯಂತೆ ತಿಂತ. ಎಲ್ಲ ಕ್ಷೀಣ ಆಗಿದೆ, ಹಸಿವು ಕಡಿಮೆ ಆಗಿದೆ, ಆಹಾರ ಕಡಿಮೆ ಆಗಿದೆ, ಚಟುವಟಿಕೆನೂ ಕಡಿಮೆ ಆಗಿದೆ. ಹೆಚ್ಚಾಗಿದ್ದ್ಯಾವುದು? ಕಾಯಿಲೆ ಮಾತ್ರ. ಆಮಯಾವಿ, ಕಾಯಿಲೆ ಹೆಚ್ಚಾಗಿದೆ. ಅಪ್ರದೀಪ್ತ ಅಗ್ನಿ ಮಂದಾಗಿದೆ, ಹಸಿವು ಕಡಿಮೆ ಆಗಿದೆ. ಅಲ್ಪಾಹಾರ ಅಲ್ಪಚೇಷ್ಟಿತ. ಇಂಥವನು ಕೊನೆಯ ಹಂತಕ್ಕೆ ಬರ್ತಾನೆ. ಅವನ ಆಯುಸ್ಸು ಮುಗಿಯುವ ಸಂದರ್ಭ ಬಂದಾಗ, ಕೊನೆಯ ಹಂತಕ್ಕೆ ಬಂದಾಗ ಮರಣಶಯ್ಯೆ, ಸುತ್ತ ಬಂಧುಗಳು ಅವರು ಇವನು ಯಾವಾಗ ಸಾಯ್ತಾನೆ ಅಂತ ಕಾದು ಕೂತಿದ್ದಾರೆ. ಕೆಲವು ಬಾರಿ ಏನಾಗುತ್ತೆ ಅಂದರೆ ಅವರು ಹೋಗ್ಬಿಡ್ತಾರೆ ಅಂತ ಅನಿಸಿದಾಗ ಎಲ್ಲರಿಗೂ ಒಂದು ಫೋನ್ ಮಾಡಿ ತಿಳಿಸೋದು, ಒಂದು ಸುದ್ದಿ ತಿಳಿಸೋದು ಇರ್ತದಲ್ವ, ಬಂದುಬಿಡ್ತಾರೆ ಎಲ್ಲರೂ ಕೂಡ. ಇವ್ರು ಹೋಗದೆ ಇದ್ಬಿಟ್ರೆ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ. ಅಂದರೆ ವಾಪಸ್ ಹೋಗೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಆವಾಗ ಒಂಥರ ಇವನು ಯಾವಾಗ ಸಾಯ್ತಾರೋ ಅಂತ ಕಾಯ್ತಾರ ಆಗುತ್ತೆ ಕೆಲವು ಸರಿ. ಅದು ಇರ್ಬೋದು, ಅಥವಾ ಪ್ರೀತಿಯಿಂದ ದುಃಖ ಪಡ್ತಾ ಸುತ್ತುವರೆದಿರ್ತಕ್ಕಂಥ ಬಂಧುಗಳು ಕೂಡ ಇರ್ಬೋದು. ಹಾಗೆ ಸುತ್ತ ಬಂಧುಗಳು, ಮರಣಶಯ್ಯೆ. ಆಗ ಶ್ವಾಸ ಹೊರಗೆ ಹೋಗುವಂಥ ಸಂಕಲ್ಪ ಮಾಡಿದಾಗ, ಪ್ರಾಣಶಕ್ತಿ, ಪಂಚಪ್ರಾಣಗಳು ಶರೀರವನ್ನು ಬಿಟ್ಟು ಹೋಗುವ ತೀರ್ಮಾನ ಮಾಡಿದಾಗ ಉತ್ತಾರಹ, ಕಣ್ಣಾಲಿಗಳು ತಿರುಗುತ್ತವೆ. ಕಣ್ಣಾಲಿಗಳು ತಿರುಗೋದಕ್ಕೆ ಕಾರಣಗಳಿದೆ. ಏನನ್ನ ನೋಡ್ತಾನವನು, ಅವನು ಏನು ನೋಡ್ತಾನೋ ಬೇರೆಯವ್ರಿಗೆ ಕಾಣಿಸೋದಿಲ್ಲ, ಅದು ಅವನು ಮಾತ್ರ ನೋಡ್ತಾ ಇರ್ತಾನೆ. ಆ ಕಾರಣಕ್ಕೆ ಕಣ್ಣಾಲಿಗಳು ಹಾಗೆ ತಿರುಗುವಂಥದ್ದು, ಉತ್ತಾರಹ, ಮೇಲ್ಮುಖ ಆಗುವಂಥದ್ದು ಅದು ಅಂತ. ಯಾರೋ ಬಂದಿದ್ದಾರೆ, ಅವ್ರಿಗೆ ಇವನಿಗೆ ಕಾಣ್ತಾ ಇದ್ದಾರೆ ಬಂದವರು, ಆದರೆ ಉಳಿದವರು ಯಾರಿಗೂ ಕಾಣ್ತಾ ಇಲ್ಲ, ಯಾಕೆಂದ್ರೆ ಅವ್ರ ಆಯುಸ್ ಮುಗಿದಿಲ್ಲ, ಇವನ ಆಯುಸ್ ಮುಗಿದಿದೆ. ಹಾಗಾಗಿ ಉತ್ತಾರಹ, ಆ ಕಣ್ಣ ಪಾಪ ಮೇಲೆ ಹೋಗಿದೆ. ಕಫ ಸಮೃದ್ಧ ನಾಡಿಕಃ, ನಾಡಿ ಮಾರ್ಗಗಳನ್ನು ನಿರೋಧಗೊಳಿಸಿದೆ ಕಫ ಅಂತ. ಶರೀರ ಧಾರಣೆಗೆ ಕಾರಣವಾಗುವಂಥ ಕಫ ಈಗ ಶರೀರವನ್ನು ಕೊಲ್ಲುವ ಸಂಕಲ್ಪ ಮಾಡಿದ್ದೀರ. ಇದೇ ಮತ್ತೆ ಪಿತ್ತಶ್ಲೇಷ್ಮಗಳು ಶರೀರ ಮುಗಿಸೋ ಪ್ರಯತ್ನ ಮಾಡ್ತೇವೆ ಆ ಸಮಯದಲ್ಲಿ ಅಂತ, ಕೊನೆ ಕಾಲ ಬಂದಾಗ ಅಂತ. ಹಾಗಾಗಿ ಕಫ ನಾಡಿಯನ್ನೆಲ್ಲ ರೋಧ ಮಾಡಿದಾಗ ಕಾಸ ಶ್ವಾಸಕೃತ ಯಾಸಹ, ಕೆಮ್ಮು, ದಮ್ಮು, ಉಸಿರು ತಗೊಳ್ಳೋಕೆ ಕಷ್ಟ ಆಗತ್ತೆ. ಕೊನೆಯ ಸಮಯ ಬಂದಾಗ ಉಸಿರಾಡೋದು ಕಷ್ಟ ಆಗತ್ತೆ. ಕಂಠೆ ಗೊರಗುರ ಆಯತೆ, ಗಂಟಲಲ್ಲಿ ಗೊರಗೊರ ಸದ್ದು. ಅವರು ಮಾತನಾಡ್ತಾ ಇರ್ತಾರೆ ಬಂಧುಗಳು, ಕೆಲವು ಬಾರಿ ಇನ್ನು ಕೇಳ್ತಾ ಇರ್ತಾರೆ, ಉತ್ತರ ಹೇಳೋಕ್ಕಾಗೋದಿಲ್ಲ ಅವನಿಗೆ. ವಾಚ್ಯಮಾನೋಪಿ ನಬ್ರೂತೆ ಅಂತ, ತಿರುಗಿ ಉತ್ತರ ಹೇಳೋಕ್ಕಾಗೋದಿಲ್ಲ.
ಓ ಅಂತ ಅನ್ನೋಕ್ಕಾಗೋದಿಲ್ಲ, ಪ್ರತ್ಯುತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದಾಗಲೇ ಕಾಲ ಪಾಶ ಕೊರಳಿಗೆ ಬಿದ್ದಾಗಿದೆ. ಅವನ ಪರಿಸ್ಥಿತಿ ಹೇಗಾಗುತ್ತೆ ಅಂದರೆ, ಆ ಸುತ್ತಮುತ್ತ ಇರುವವರು ಗೋಳಿದೆಯಲ್ಲ, ಅವ್ರ ಗೋಳು, ಅದನ್ನು ನೋಡಿ ಇವನು ಗೋಳು, ಅದರಿಂದಾಗಿ ಬುದ್ಧಿಯೇ ನಷ್ಟ ಆಗಿಬಿಡುತ್ತೆ ಅಂತ. ಅವನು ಹೃದತಾಂ ಸ್ವಾನಾಂ ಉರುವೇದನೆಯ ಅಸ್ತಧೀಹಿ, ಸುತ್ತ ಅಳುವ ತನ್ನವರ ಗೋಳು ಮತ್ತು ತನಗೂ ಗೋಳಿದೆ ಬಿಟ್ಟು ಹೋಗುವಂಥದ್ದು. ಹಾಗಾಗಿ ಅಸ್ತಧೀಹಿ, ಬುದ್ಧಿಯೇ ನಷ್ಟವಾಗಿ ಹೋಗಿಬಿಡುತ್ತೆ ಆ ಸಮಯದಲ್ಲಿ ಅಂತ. ಹೀಗಾಗುತ್ತಂತೆ ಅವನಿಗೆ. ಆಗೊಂದು ದೈವೀಯ ದೃಷ್ಟಿ ಕೂಡ ಉಂಟಾಗತ್ತಂತೆ. ಕಣ್ಣು ಮೇಲೆ ತಿರುಗೋದಂದರೆ ಅದಕ್ಕೆ ಇದು ಕೂಡ ಅರ್ಥ ಅಂತ. ಒಂದು ದೈವೀಯ ದೃಷ್ಟಿ ಅವನು ಹುಟ್ಟುವ ಮೊದಲು ಕೂಡ ಬರುತ್ತೆ. ಗರ್ಭದಲ್ಲಿದ್ದಾಗ ಒಂದು ಮುಂದುವರೆದ ಹಂತದಲ್ಲಿ ಭಗವದ್ ದರ್ಶನ ಆಗುತ್ತೆ ಅಂತ ಬಲ್ಲವರು ಹೇಳ್ತಾರೆ, ಉಪನಿಷತ್ತು ಕೂಡ ಹೇಳುತ್ತೆ. ಹಾಗೆ ಇಲ್ಲೂ ಕೂಡ ಒಂದು ದೈವೀಯ ದೃಷ್ಟಿ, ಜಗತ್ತೆಲ್ಲ ಒಂದೇ ಆಗಿ ಒಂದು ಕ್ಷಣ ಕಾಣುತ್ತೆ ಅವನಿಗೆ. ಒಂದು ಕ್ಷಣ ಏಕೀಭೂತಂ ಜಗತ್ ಸರ್ವಂ ಅನ್ನೋ ಥರ ಆಗುತ್ತೆ. ಬಾಯಿ ಹೋಗುತ್ತೆ, ನಾಲ್ಗೆ ಹೋಗುತ್ತೆ, ನಾಲ್ಗೆ ಬಿದ್ದೋಗುತ್ತೆ. ನಿಧಾನಕ್ಕೆ ವಿಕಲೇಂದ್ರಿಯ ಸಂಘಾತೆ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಇಂದ್ರಿಯಗಳೆಲ್ಲ ಶಿಥಿಲವಾಗ್ತವೆ. ದಶರಥನ ಅವಸಾನವನ್ನು ನೋಡ್ತೇವೆ ನಾವು. ದಶರಥ ಹೇಳ್ತಾನಲ್ಲಿ, ಕಣ್ಣು ಹೋಯ್ತು ಕೌಸಲ್ಯ, ಮುಟ್ಟು ನನ್ನನ್ನೊಂದು, ಇನ್ನೂ ಸ್ಪರ್ಶೇಂದ್ರಿಯ ಇನ್ನೂ ಕೆಲಸ ಮಾಡ್ತಾ ಇದೆ, ಮುಟ್ಟು ಸಾಧು ಮಾಮ ಸ್ಪೃಶ ಅಂತ. ಮರಣ ಸ್ಥಿತಿಯಲ್ಲಿ ತನಗೆ ಏನೇನು ಆಗ್ತಾ ಇದೆ ಅನ್ನೋದನ್ನು ದಶರಥ ವರ್ಣನೆ ಮಾಡಿದ್ದಾನೆ, ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಅದು. ಹಾಗಾಗಿ ಇಂದ್ರಿಯಗಳು ಒಂದೊಂದೇ 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 ಶಿಥಿಲವಾಗಿ ಹೋಗ್ಬಿಡ್ತೇವೆ. ಚೈತನ್ಯವು ಜಡವಾಗ್ತಾ ಬರುತ್ತೆ. ಯಮದೂತರು ಯಾವಾಗ ಬಳಿ ಬರ್ತಾರೋ, ಹತ್ರ ಬರ್ತಾರೋ, ಪ್ರಾಣಗಳು ಏಳ್ತವೆ, ತಮ್ಮ ಸ್ಥಾನವನ್ನು ಬಿಟ್ಟು ಏಳ್ತವೆ ಅಂತ. ಆಗ 100 ಚೇಳುಗಳು ಒಟ್ಟಿಗೆ ಕಡಿದ ನೋವಾಗ್ತದಂತೆ, ಒಮ್ಮೆಗೆ ಕಡಿದ ನೋವು. ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ, ಒಮ್ಮೆಗೆ 100 ಚೇಳುಗಳು ಕಡಿದಂತೆ. ವಿಪರ್ಯಾಸ ಏನು ಅಂದರೆ, ಈ ಕ್ಷಣ ಇದೆಯಲ್ಲ, 100 ಚೇಳು ಕಡಿದಂತೆ ನೋವಾಗುವ ಕ್ಷಣ ಇದೆಯಲ್ಲ, ಈ ಕ್ಷಣ ತುಂಬ ದೀರ್ಘ ಆಗಿಬಿಡುತ್ತೆ ಅವನಿಗೆ ಅಂತ. ಒಂದು ಕ್ಷಣವೇ ಅದು, ಅದಕ್ಕಿಂತ ಹೆಚ್ಚಲ್ಲ. ಆದರೆ ಅವನಿಗೆ ಆ ಕ್ಷಣ ಮುಗಿಯೋದೇ ಇಲ್ಲ. ಕಲ್ಪಾಖ್ಯೋ ಹ್ಯಾತರ ಕ್ಷಣ, ಕ್ಷಣ ಕಲ್ಪದಂತೆ. ಸ್ವಭಾವ ಕೂಡ ಹೌದು. ಸುಖವಿದ್ದಾಗ ಯುಗವು ಕ್ಷಣ ಆಗತ್ತೆ, ದುಃಖವಿದ್ದಾಗ ಕ್ಷಣ ಯುಗ ಆಗತ್ತೆ. ರಾತ್ರಿ ನಿದ್ದೆ ಬರದೇ ಇದ್ದರೆ, ಒಂದು ರಾತ್ರಿ 1 ವರ್ಷ ಆದಾಗ ಆಗತ್ತಲ್ವಾ, ರಾತ್ರಿ ನಿದ್ದೆ ಬರದೇ ಇದ್ದರೆ. ಚೆನ್ನಾಗಿ ಬಂದರೆ ಮಲಗಿದ ಕೂಡಲೇ ಎಬ್ಬಿಸ್ತಾರಲ್ಲ ಅಂತ ಅನ್ಸ್ಬಿಡುತ್ತೆ ಅಂತ. ಯಾರು ಹಿರಿಯರು ಬಂದು ಎಬ್ಸೋಕ್ಷ ಮಾಡಿದ್ರು, ಈಗಷ್ಟೇ ಮಲಗಿದ್ನಲ್ಲ ಅಂತ ಅನ್ಸ್ಬಿಡುತ್ತೆ ಅಂತ. ಸುಖದ ಮತ್ತು ದುಃಖದ ವ್ಯತ್ಯಾಸಗಳದು ಅಂತ. ಹಾಗಾಗಿ ಈ ವೇದನೆಯ ಕ್ಷಣ ಇದೆಯಲ್ಲ, ಇದು ಒಂದು ಕಲ್ಪ ಇದ್ದಂತೆ ಹಾಗಾಗುತ್ತೆ. ಮುಖದಿಂದ ಜೊಲ್ಲು ಸುರಿಯುತ್ತೆ, ಬುರುಗು ನೊರೆ ಮುಖದಿಂದ ಹೊರಗೆ ಬರುತ್ತೆ. ಇಂತಹ ಒಂದು ಸ್ಥಿತಿಯಲ್ಲಿ ಅವನ ಪ್ರಾಣವಾಯುಗಳು ಕೆಳಗಿನ ದ್ವಾರಗಳಿಂದ ಹೊರಗೆ ಹೋಗ್ತವೆ. ಪುಣ್ಯಕರ್ಮರಾದರೆ ಊರ್ಧ್ವ ದ್ವಾರಗಳಿಂದ ಹೋಗ್ತವೆ. ದ್ವಾರಗಳೆಷ್ಟು ಮನುಷ್ಯ ಶರೀರದಲ್ಲಿ? 9 ದ್ವಾರಗಳು, 9 ದ್ವಾರಗಳು. ಯಾವುದೆಲ್ಲ? ರಂಧ್ರಗಳು ನೋಡಿ ಎಷ್ಟಿದೆ ಶರೀರದಲ್ಲಿ. 2 ಕಣ್ಣಿದೆ, 2 ಮೂಗಿದೆ, ಬಾಯಿದೆ, ಕಿವಿ ಇದೆ, ಮಲಮೂತ್ರ ವಿಸರ್ಜನೆಯ ದ್ವಾರಗಳಿದ್ದಾವೆ. 9 ದ್ವಾರಗಳು ಅಂತ, ಒಟ್ಟು ಎಲ್ಲ ಸೇರಿ 9 ದ್ವಾರಗಳು ಅಂತ. ಅದು ದ್ವಾರ ಅಲ್ಲ, ಅದು ರಂಧ್ರ ಅಲ್ಲ, ಬ್ರಹ್ಮರಂಧ್ರ ಅದು, ಬ್ರಹ್ಮರಂಧ್ರ ಅದು ಕೊನೆಯದದು. ಈ ಪರಮಜ್ಞಾನಿಯೊಬ್ಬ ಹೋಗಬೇಕಾದ್ರೆ ಬ್ರಹ್ಮರಂಧ್ರವನ್ನು ಭೇದಿಸಿ ಹೋಗ್ತಾನೆ. ಅಂಥದ್ದು ಉಂಟು. ಸುಷುಮ್ನಾ ನಾಡಿಯ ಮೂಲಕವಾಗಿ ಮೇಲ್ಮುಖವಾಗಿ ಸಾಗಿ ಬ್ರಹ್ಮರಂಧ್ರ ಭೇದಿಸಿ ಹೋಗ್ತಾನೆ. ಆ ಕಣ್ಣು ಕಿವಿಯಿಂದ ಹೋಗೋರು ಕೂಡ ಉಂಟು, ಬಾಯಿಯಿಂದ ಎಲ್ಲ ಹೋಗೋದು ಕೂಡ ಉಂಟು. ಆದರೆ ಅಧೋದ್ವಾರಗಳಿಂದ, ಮಲಮೂತ್ರ ವಿಸರ್ಜನೆಯ ದ್ವಾರಗಳಿಂದ ಪ್ರಾಣ ಹೊರಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಅಂತ. ಈ ಪ್ರಾಣ ಹೋಗುತ್ತೆ ಅಂದರೆ ಏನು ಅಂದರೆ, ಜೀವ ಪ್ರಾಣದ ಮೇಲೆ ಸಂಚಾರ ಮಾಡೋಂಥದ್ದು. ಸ್ವತಃ ಜೀವಕ್ಕೆ ಹಾಗೆಲ್ಲ ಓಡಾಡೋ ಶಕ್ತಿಯೇ ಇಲ್ಲ, ಪ್ರಾಣ ಬೇಕು. ಪರಮಾತ್ಮನಾದರೂ ಕೂಡ ಹಾಗೆ ಪ್ರಾಣಶಕ್ತಿ ಮೇಲೆ ಸಂಚಾರ ಮಾಡ್ತಾನೆ. ಗರುಡನ ಮೇಲೆ ವಿಷ್ಣು ಸಂಚಾರ ಮಾಡ್ತಾನೆ. ಗರುಡ ಅಂದರೆ ಪ್ರಾಣಶಕ್ತಿ ಅದು. ಹನುಮಂತನ ಮೇಲೆ ಹನುಮಂತ ರಾಮನಿಗೆ ವಾಹನವಾಗಿ ಬರ್ತಾನೆ. ಹನುಮಂತ ಅಂದರೆ ಪ್ರಾಣಶಕ್ತಿ ಇದು ಅಂತ. ಹಾಗಾಗಿ ಪರಮಾತ್ಮನಾದರೂ ಕೂಡ ಪ್ರಾಣದ ಮೇಲೆ ಸಂಚಾರ ಮಾಡೋಂಥದ್ದು, ಜೀವಾತ್ಮನಾದರೂ ಕೂಡ ಹಾಗೆ ಅವನು ಪ್ರಾಣದ ಮೇಲೆ ಸಂಚಾರ ಮಾಡೋಂಥದ್ದು. ಕೆಳಮುಖವಾಗಿ ಹೋಗ್ತಾನೆ ಅಂದರೆ ಅಧೋಲೋಕಗಳಿಗೆ ಹೋದ ಅಂತ. ಉತ್ತರದ ಕಡೆಗೆ ಊರ್ಧ್ವ ಲೋಕಗಳು, ದಕ್ಷಿಣದ ಕಡೆಗೆ
ಅಧೋಲೋಕಗಳು. ನಿಮ್ಗೆ ಗೊತ್ತಿರಲಿ ಇದು. ಇಲ್ಲಿಂದ ನೋಡೋದಾದರೆ ಉತ್ತರದ ಕಡೆಗೆ ಊರ್ಧ್ವ ಲೋಕಗಳು. ನೀವು ಹಿಮಾಲಯಕ್ಕೆ ಹೋದರೆ ಇನ್ನು ಆ ಕಡೆಗೆ ಅಂದರೆ ಮುಂದೆ ಊರ್ಧ್ವ ಲೋಕಗಳು ಪ್ರಾರಂಭ ಆಗ್ತವೆ. ಈ ಕಡೆಗೆ ಹೋದಾಗ ಅದೇ ಅಧೋಲೋಕಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಉತ್ತರಕ್ಕೆ ಊರ್ಧ್ವ ಲೋಕಗಳು, ದಕ್ಷಿಣಕ್ಕೆ ಅಧೋಲೋಕಗಳು. ಕೆಳಮುಖವಾಗಿ ಅಧೋಲೋಕದ ಕಡೆಗೆ ಅವನು ಹೋಗ್ತಾನವನು ಅಂತ. ಆ ಸಮಯದಲ್ಲಿ 2 ಭೀಕರ ಆಕೃತಿಗಳು ಅವನಿಗೆ ಗೋಚರ ಆಗ್ತವೆ. ಕರಾಳವಾದ 2 ಆಕೃತಿಗಳು, ಒಂದು ಚಂಡ, ಇನ್ನೊಂದು ಪ್ರಚಂಡ ಅಂತ. ಚಂಡ ಅಂದರೆ ಅತ್ಯಂತ ಕೋಪಿಷ್ಠ ಅಂತ, ಪ್ರಚಂಡ ಅಂದರೆ ಇನ್ನಷ್ಟು ಕೋಪಿಷ್ಠ ಅಂತ. 2 ಆಕೃತಿಗಳು, ಭಯಜನಕವಾದ ರೂಪ ಅಂತ, ನೋಡಿದರೆ ಎದೆ ನಡುಗಬೇಕು ಅಂತ ಘೋರವಾಗಿರ್ತಕ್ಕಂಥ ರೂಪ. ಬಣ್ಣ ಕಾಗೆಯದ್ದೇ. ಕಾಗೆಗೆ ಯಾವ ಬಣ್ಣ ಇದೆಯೋ ಪೂರ್ತಿ ಅದೇ ಬಣ್ಣ. ಅಪಾದ ಮಸ್ತಕ, ಕಡುಗೊಪ್ಪು ಬಣ್ಣ, ಕೈಯಲ್ಲಿ ಪಾಶ ಮತ್ತು ದಂಡ. ಯಾರವರು? ಅವರು ಯಮಕಿಂಕರರು, ಯಮದೂತರು ಅಂತ. ಸರ್ ಅಬಸೆ ಕ್ಷಣವು ಗರಗರ ತಿರುಗುವ ಕಣ್ಣುಗಳು ಅಂತ. ಯಾಕೆ ಗರಗರ ತಿರುಗುತ್ತದು ಕಣ್ಣು? ಕೋಪ. ತುಂಬ ಕೋಪ ಬಂದಾಗ ಕಣ್ಣಾಲಿಗಳು ಗರಗರ ತಿರುಗೋದುಂಟು ಅಂತ. ಹಾಗಾಗಿ ಕೋಪ ಯಾಕೆ? ಪಾಪ ಅಂತ. ಅವನು ಮಾಡಿದ ಪಾಪಗಳಿದೆಯಲ್ಲ, ಅದಕ್ಕಾಗಿ ಬಂದಿರತಕ್ಕಂಥ ಕೋಪ ಅದು. ಯಮದೂತರು ರಾಕ್ಷಸರಲ್ಲ, ಯಮದೂತರು ಕೆಟ್ಟವರಲ್ಲ, ಅವರು ಕರ್ತವ್ಯ ಪರಾಯಣರು. ನೆನಪಿರಬೇಕು ನಮಗದು. ಅವರು ಕೋಪ ಯಾವ ವಿಷಯದಲ್ಲಿ ಅಂದರೆ ಪಾಪದ ವಿಷಯದಲ್ಲಿ, ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಗರಗರನೆ ತಿರುಗುವ ಕಣ್ಣುಗಳು, ಕಟಕಟಾಯಿಸುವ ಹಲ್ಲುಗಳು, ಕೂದಲುಗಳು ಎಲ್ಲ ನೆಟ್ಟಗೆ ನಿಂತಿದೆ ಅಂತೆ. ಅಷ್ಟೂ ಕೂದಲು ಊರ್ಧ್ವರೋಮ ಅಂತ ನೆಟ್ಟಗೆ ನಿಂತಿದೆ ಅಂತ. ಕೋರೆ ಹಲ್ಲುಗಳು, ಉಗುರುಗಳು ಕತ್ತಿಯಂತೆ, ಒಂದೊಂದು ಉಗುರು ಕೂಡ ಆಯುಧದಂತೆ ಇದೆಯಂತೆ. ನಗ್ನ ರೂಪ, ಮೈ ಮೇಲೆ ಬಟ್ಟೆ ಇಲ್ಲ ಅಂತ, ನಗ್ನವಾಗಿ ಒಂದು ಗೋಚರವಾಗ್ತಾರೆ ಅಂತ. ಹಾಗಾಗಿ ಇಂತಹ ರೂಪದ ದರ್ಶನ ಪಾಪಿಗೆ ಆ ಸಮಯದಲ್ಲಿ ಆಗುವಂಥದ್ದು. ಅದೇ ಪುಣ್ಯಾತ್ಮನಿಗೆ ಶಿವಭಕ್ತನಾದ ಶಿವದೂತರ ದರ್ಶನ ಆಗ್ತದೆ, ವಿಷ್ಣು ಭಕ್ತನಾದ ವಿಷ್ಣುದೂತರ ದರ್ಶನ ಆಗ್ತದೆ. ಅಥವಾ ಬೇರೆ ಪುಣ್ಯಕರ್ಮ ಅಂತಂದರೆ ದೇವದೂತರು ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿ ಹಾಗಲ್ಲ. ಇಲ್ಲಿ ಎಲ್ಲಿಗೆ ಹೋಗ್ತಾನೋ ಅಲ್ಲಿ ದೂತರು ಬರ್ತಕ್ಕಂಥದ್ದು, ಯಮದೂತರು ಬರ್ತಕ್ಕಂಥದ್ದು, ಯಮಕಿಂಕರು ಬರ್ತಕ್ಕಂಥದ್ದು. ಆ ರೂಪ ಎಷ್ಟು ಘೋರ ಎನ್ನುವುದಕ್ಕೆ ಒಂದು ಪಂಕ್ತಿ. ಅವರಿಬ್ಬರನ್ನು ನೋಡಿ ಬೆದರಿ ಬೆಚ್ಚಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ಕೋತಾನೆ. ಎಷ್ಟೋ ಜನ ಸಾಯೋರಲ್ಲಿ ಈ ಅನುಭವಗಳು ನಾವು ಕೇಳ್ತೇವೆ. ಸಾಯೋಕ್ಕಿಂತ ಚೂರು ಮೊದಲು, ಆ ಸಾಯೋ ಹೊತ್ತಿನಲ್ಲಿ ಯಾರೋ ಇಬ್ಬರು ಕಪ್ಪು ವ್ಯಕ್ತಿಗಳು ಠೊಣಪುರು ಬರೋದನ್ನೆಲ್ಲ ಅಂಥದ್ದನ್ನೆಲ್ಲ ಅನುಭವದಲ್ಲಿ ಹೇಳೋದನ್ನು ಕೇಳ್ತೇನೆ ನಾವು ಅದನ್ನಂತ. ಇವೆಲ್ಲ ಅನುಭವದಲ್ಲಿ ಇರ್ತಕ್ಕಂಥದ್ದು ಅಂತ. ಅಥವಾ ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದನ್ನು ಕೂಡ ಕೇಳ್ತೇವೆ ಅಂತ. ಅದು ಭಯಕ್ಕೆ ಅಂತ, ಬೇರೆ ಏನಲ್ಲ ಅಂತ. ಹೆದರಿ ನಡುಗಿ ಅಂತ. ಇನ್ನೂ ಶುರುವೇ ಆಗಿಲ್ಲ, ಇದು ದರ್ಶನ, ಪ್ರಥಮ ದರ್ಶನ ಅಷ್ಟೇ. ಇದೇ ಇಷ್ಟು ಭೀಕರ. ಆ ಯಮದೂತರು ಕೊರಳಿಗೆ ಕಾಲಪಾಶವನ್ನು ಹಾಕ್ತಾರೆ. ಕೊರಳಿಗೆ ಅಂದ್ರೆ ಏನು? ಎಲ್ಲಿದೆ ಕೊರಳು? ಅದಲ್ಲ. ಈಗ ಮನುಷ್ಯನ ಶರೀರದ ಮಧ್ಯದಲ್ಲಿ, ಅಂದರೆ ಹೃದಯ ಮಧ್ಯದಲ್ಲಿ ನಾನು ಇದ್ದಾನೆ ಅಲ್ಲಿ ಅಂತ. ಆ ನಾನುವಿನ ಜಾಗ ಯಾವುದು? ಅಂದರೆ ಹೃದಯ. ಹಾರ್ಟ್ ಅಲ್ಲ, ಹಾರ್ಟ್ ಈ ಕಡೆಗಿದೆ, ಅದಲ್ಲ, ಹೃನ್ಮಧ್ಯ ಅದು. ಹಾರ್ಟ್ ಬೇರೆ, ಹೃದಯ ಬೇರೆ. ಹೃದಯ ಅಯಂ ಇಲ್ಲಿರ್ತಾನವನು ಅಂತ. ಹಾಗಾಗಿ ಹೃದಯ ಅಂತ ಹೆಸರು ಅದಕ್ಕೆ ಅಂತ. ಹಾಗಾಗಿ ಅಲ್ಲಿ ಅವರವರ ಕೈಯ ಒಂದು ಇಷ್ಟು ಅಂಗುಷ್ಠ ಮಾತ್ರ ಅಂತ, ಅಂಗುಷ್ಠದಷ್ಟು ಆಕೃತಿ ಅವನವನ ನಾನು ಅಂತದು. ಅವನವನ ಜೀವ ಇದೆಯಲ್ಲ, ಅದಿಷ್ಟೇ ಇರೋದದು. ಅವನವನ ಬಲಗೈಯ ಹೆಬ್ಬೆರಳಿನಷ್ಟು ಆಕೃತಿ ಅದು ಅಂತ, ಹೆಬ್ಬೆರಳಿನಷ್ಟು ಗಾತ್ರ ಅದು ಅಂತ. ಆ ಕೊರಳಿಗೆ ಅವರು ಹಾಕುವಂಥದ್ದು ಬಳ್ಳಿಯನ್ನು, ಈ ಕೊರಳಿಗಲ್ಲ. ಅಂಗುಷ್ಠ ಮಾತ್ರ ಪುರುಷ ಜೀವ ಯಾರಿದಾನೋ ಅವನ ಕೊರಳಿಗೆ ಬಳ್ಳಿ ಹಾಕಿ ಸೆಳೆಯುವಾಗ ಹಾಹಾಕಾರ ಇವನು ಮಾಡ್ತಾನೆ ಒಳಗೊಳಗೆ. ಯಮದೂತರು ಎಳೆದೊಯ್ತಾ ಇದ್ರೆ ಅವನು ತನ್ನ ಮನೆ ನೋಡ್ತಾ ಇರ್ತಾನಂತೆ. ಆಗ ತನ್ನ ಇಷ್ಟ ಮಿತ್ರರು, ಬಂಧು ಬಾಂಧವರು. ಪಶ್ಯನ್ ಸ್ವಕಂ ಗೃಹಂ. ಅಷ್ಟರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ. ಅವನಿಗೆ ಶರೀರದ ನೋವುಗಳು, ಬಾಹ್ಯವಾಗಿರ್ತಕ್ಕಂಥ ವೇದನೆ ವಿಷಯ ಬೇರೆ, ಆದರೆ ಅವನ ಅಂಟು ಇದೆಯಲ್ಲ, ತನ್ನ ಮನೆ, ತನ್ನ ಮಕ್ಕಳು, ತನ್ನ ಬಂಧು ಬಾಂಧವರು, ತನ್ನ ಸ್ನೇಹಿತರು, ಆ ಅಂಟಿದೆಯಲ್ಲ
ಆ ಅಂಟಿನ ಪರಿಣಾಮ ಏನು ಅಂದರೆ ಬಿಡಿಸುವಾಗ ಒಂದು ಹೇಳಲಾರದ ವೇದನೆ ಆಗುವಂಥದ್ದು ಅಂತ. ಆ ದೇಹಕ್ಕೆ ಯಾತನಾ ದೇಹ ಅಂತ ಹೆಸರು. ಯಾವ ದೇಹವನ್ನು ಯಮದೂತರು ಅದರ ಕೊರಳಿಗೆ ಕಾಲಪಾಶವನ್ನು ಹಾಕಿ ಎಳ್ಕೊಂಡು ಹೋಗ್ತಾರೋ ಅದಕ್ಕೆ ಆ ದೇಹಕ್ಕೇನೆ ಯಾತನಾ ದೇಹ ಅಂತ ಹೆಸರು ಅಂತ. ಎಷ್ಟು ಯಾತನ ಕೂಡ ತಡ್ಕೊಳ್ಳುತ್ತೆ ಆ ದೇಹ ಅಂತ, ಸತ್ತೋಗಲ್ಲ ಅವನು ಅಂತ. ಹೇಗಾದರೆ ಒಬ್ಬ ಕಳ್ಳನನ್ನು, ಒಬ್ಬ ಸುಳ್ಳನನ್ನು, ಒಬ್ಬ ಮಹಾಪರಾಧಿಯನ್ನು ರಾಜಭಟರು ಎಳ್ಕೊಂಡು ಹೋಗ್ತಾರೋ, ಪೊಲೀಸರು ಎಳ್ಕೊಂಡು ಹೋಗಲ್ವಾ ಅಪರಾಧಿಯನ್ನು? ಹಾಗೆ ಜೀವವನ್ನು ಯಮಭಟರು ಎಳ್ಕೊಂಡು ಹೋಗ್ತಾರೆ. ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರ? ಇಲ್ಲ. ತಸ್ಯೈವಂ ನಿಯಮಾನಸ್ಯ ದೂತ ಸಂತರ್ಜಯಂತಿ ಚ. ಹೆಜ್ಜೆ ಹೆಜ್ಜೆಗೆ ಗದರಿಸ್ತಾರೆ, ಬೆದರಿಸ್ತಾರೆ, ಬೈತಾರೆ. ಮಾತ್ರವಲ್ಲ, ಮುಂದಿನ ಕಷ್ಟಗಳನ್ನು ಈಗಲೇ ಅವನಿಗೊಂದು ಮಾಹಿತಿ ಕೊಡ್ತಾರೆ. ನಿನಗೆ ಕಾದಿದೆ ನೋಡು, ಕುಂಭಿ ಪಾಕ, ರೌರವ, ಮಹಾರೌರವ ಕಾದಿದೆ ನೋಡು ಅಂತ. ಯಾಕೆಂದರೆ ಆ ಭಯವು ಕೂಡ ಶಿಕ್ಷೆಯೇ ಅಂತ. ಭಯ ಏನು ಕಡಿಮೆ ಶಿಕ್ಷೆಯಲ್ಲ ಅಂತ. ಶೀಘ್ರಂ ಪ್ರಚಾರ, ಎಷ್ಟು ವೇಗವಾಗಿ ಹೋಗ್ತಾ ಇದ್ರು ಕೂಡ ಹೋಗು ಬೇಗ ಅಂತ ದಬ್ಬುತ್ತಿರ್ತಾರೆ. ದುಷ್ಟ, ಯಮಾಲಯಕ್ಕೆ ಹೋಗಬೇಕು ನೀನೀಗ, ಕುಂಭಿಪಾಕಕ್ಕೆ ಹೋಗಬೇಕು ನೀನು, ರೌರವಕ್ಕೆ ಹೋಗಬೇಕು, ಮಹಾರೌರವಕ್ಕೆ ಹೋಗಬೇಕು ಅಂತ ಎದೆ ಒಡೆದು ಹೋಗ್ತದೆ ಅಂತಂದರೆ ಆ ಭಯಕ್ಕೆ ಹೃದಯವೇ ಒಡೆದು ಹೋದಂತೆ ಅಂತ ಒಂದು ಕಡೆಯಿಂದ. ಅವನಿಗೆ ಎರಡು ಒಟ್ಟೊಟ್ಟಿಗೆ ಕೇಳ್ತಾ ಇರ್ತದಂತೆ. ಒಂದು ಕಡೆಯಿಂದ ಬಂಧುಗಳ ರೋದನ, ಅದನ್ನು ನೋಡ್ತಾ ಇರ್ತಾನೆ ಅವನು. ಆ ಅಳುವನ್ನು ಕೂಡ ಕೇಳ್ತಾ ಇರ್ತಾನೆ ಅವನು. ಇನ್ನೊಂದು ಕಡೆಯಿಂದ ಇವರ ಬೆದರಿಕೆ, ಬೈಗುಳ, ಪೆಟ್ಟು ಜೊತೆಯಲ್ಲಿ ಅಂತ. ಪೆಟ್ಟಿಲ್ಲದೆ ಹೆಜ್ಜೆ ಇಲ್ಲ ಅಂತ. ಹೆಜ್ಜೆ ಇಟ್ಟರು ಪೆಟ್ಟಿದೆ, ಹಿಡಿದಿದ್ರು ಕೂಡ ಪೆಟ್ಟಿದೆ ಅಂತ. ಹಾಗಾಗಿ ಉಚ್ಚೈರ್ ಹಾಹೇತಿ ವಿಲಪಂ ಸ್ಥಾಢ್ಯತೆ ಯಮಕಿಂಕರೈ. ಯಮಕಿಂಕರರು ಬಡಿಯುವಾಗ ದೊಡ್ಡದಾಗಿ ಹಾ ಹಾ ಅಂತ ಹಾಹಾಕಾರ ಮಾಡ್ತಾನೆ, ಯಾರಿಗೂ ಕೇಳಿಸೋದಿಲ್ಲ. ಅವನ ಮಕ್ಕಳು, ಮೊಮ್ಮಕ್ಕಳು, ಸುತ್ತಮುತ್ತ ಯಾರಿರ್ತಾರೆ, ಯಾರೊಬ್ಬರಿಗೂ ಕೇಳಿಸೋದಿಲ್ಲ. ಕೇಳಿಸೋದು ಯಮಕಿಂಕರರಿಗೆ. ಅವರಿಗೆ ಯಾವ ಕನಿಕರವೂ ಇಲ್ಲ, ಯಾವ ಪಶ್ಚಾತ್ತಾಪವೂ ಇಲ್ಲ. ಪಾಪ ಯಾಕೆ ಮಾಡಬಾರ್ದು ಅಂದರೆ ಇದೇ ಕಾರಣಕ್ಕೆ ಅಂತ. ಹಾಗಾಗಿ ನಡುಗುತ್ತಾ ಎದೆ ಒಡೆದುಕೊಂಡು ತಾನು ಮಾಡಿದ ಪಾಪವನ್ನೆಲ್ಲ ನೆನಪು ಮಾಡ್ಕೊಳ್ತಾ ಹೋಗ್ತಾನಂತೆ. ತಾನು ಏನೇನು ಆ ಸಮಯದಲ್ಲಿ ಮಾತ್ರ ಇಡೀ ನೆನಪಾಗತ್ತಂತ ಅವನಿಗೆ, ಅವನು ಮಾಡಿದ ಎಲ್ಲ ಕೆಟ್ಟ ಕೆಲಸಗಳು, ಜೀವಮಾನ ಇಡೀ ಮಾಡಿರ್ತಕ್ಕಂಥ ಎಲ್ಲ ಪಾತಕಗಳು ಒಂದೊಂದಾಗಿ 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 ಆ ಸಮಯದಲ್ಲಿ ನೆನಪಾಗ್ತವೆ ಅಂತ. ಇಂಥ ಸ್ಥಿತಿ ಬರಬಾರ್ದು. ಹಾಗಾಗಿ ಇದನ್ನು ಹೇಳೋದು. ಯಾಕೆ ಇದನ್ನು ಹೇಳಬೇಕು ಅಂದರೆ, ನಾವು ಈ ಸ್ಥಿತಿಗೆ ಯಾವ ಕಾರಣಕ್ಕೂ ಹೋಗಬಾರ್ದು ಅಂಥ ಕೆಲಸ ಮಾಡಬಾರ್ದು ನಾವು ಅಂತ. ಆ ದಾರಿ ಆದರೂ ಹೇಗಿದೆ, ಆ ದಾರಿಯಲ್ಲಿ ಹಸಿವು, ಬಾಯಾರಿಕೆ, ಬಿಸಿಲು, ಕಾಡ್ಗಿಚ್ಚು, ಗಾಳಿ, ಕಾದ ಮರಳು, ದಾರಿಯಲ್ಲಿ ತಿಂದು ಹಾಕುವ ನಾಯಿಗಳು ಅಂತ ಒಂದು ಉದಾಹರಣೆ ಅಷ್ಟೇ, ಇನ್ನೂ ಬೇರೆ ಬೇರೆ ಇದೆ. ಪತಿ ಶ್ವಭಿರ್ ಭಕ್ಷ್ಯಮಾಣ, ಹೋಗ್ತಾ ಇದ್ದಾಗ ಅವು ಕಾಲನ್ನು ತಿಂತವೆ, ಕೈಯನ್ನು ತಿಂತವೆ, ಇಂಥದ್ದೆಲ್ಲ ಅಂತ. ಇದೆಷ್ಟು ಜೊತೆಯಲ್ಲಿ ಅವನು ಮುಂದಕ್ಕೆ ಹೋಗಲೇಬೇಕು. ಹೆಜ್ಜೆ ಹಾಕುವ ಶಕ್ತಿ ಇಲ್ಲದೇ ಇದ್ರೂ ಕೂಡ ಹೆಜ್ಜೆ ಹಾಕಲೇಬೇಕು. ಯಾಕೆಂದರೆ ಬೆನ್ನಿಗೆ ಪೆಟ್ಟು. ಇದು ಯಮ ಮಾರ್ಗ. ಅಲ್ಲಲ್ಲಿ ಬೀಳ್ತಾ ಏಳ್ತಾ ಬೀಳ್ತಾ ಪ್ರಜ್ಞೆ ತಪ್ಪಿ ಮತ್ತೆ ಪ್ರಜ್ಞೆ ಬಂದು ಹೀಗೆ ಆ ಪ್ರಯಾಣ ಆಗುವಂಥದ್ದು ಬಹಳ ಘೋರವಾಗಿರ್ತಕ್ಕಂಥ ಮಾರ್ಗ, ಪಾಪಿಗಳ ಮಾರ್ಗ ಎನ್ನುವಂಥದ್ದು. ಒಂದು ವಿಚಿತ್ರ ಅಂದರೆ ಈ ಮಾರ್ಗ, ಈ ಪ್ರಯಾಣ ದೊಡ್ಡ ಪ್ರಯಾಣ ಇದೆ. ಆದರೆ ಒಂದು ಬಾರಿ ಯಮಕಿಂಕರರು ಕೇವಲ 2-3 ಗಳಿಗೆಗಳ ಒಳಗೆ ವಾಯುವೇಗದಲ್ಲಿ ಕರ್ಕೊಂಡೋಗಿ ಇಡೀ ಯಮಲೋಕವನ್ನು ತೋರಿಸಿ, ಯಮನನ್ನು ತೋರಿಸಿ ತಂದು ಬಿಡ್ತಾರಂತೆ ಪುನಃ ಅಲ್ಲಿ. 2-3 ಮುಹೂರ್ತ ಅಂದರೆ ಕೇವಲ 1/4 ಗಂಟೆಯಿಂದ 1/4 ಗಂಟೆಯ ಮಧ್ಯದಲ್ಲಿ, ಕೇವಲ 1/4 ಗಂಟೆಯಿಂದ 1/4 ಗಂಟೆಯ ಮಧ್ಯದಲ್ಲಿ, ಇಷ್ಟೇ ಅವಧಿಯಲ್ಲಿ ಗಗನ ಮಾರ್ಗದಲ್ಲಿ ಬಹಳ ಬೇಗ ಒಂದು ಸಾರಿ ನರಕದ ರುಚಿ ತೋರಿಸಿ, ಹೇಗಿದೆ ಅಂತೆಲ್ಲ ತೋರಿಸಿ ತಂದು ಅವನ ಮನೆಯ ಬಳಿಯಲ್ಲಿ, ಅವನ ಸತ್ತ ಸ್ಥಳದಲ್ಲಿ ತಂದು ಅವನನ್ನು ಪುನಃ ಬಿಡ್ತಾರೆ ಅಂತ. ಅವನಿಗೆ ಮುಂದೇನಾಗ್ತದೆ ಅನ್ನುವ ಸ್ಪಷ್ಟ ಚಿತ್ರ ಸಿಕ್ಬಿಟ್ಟಿರ್ತದೆ ಅಂತ. ಸಿಕ್ಕಿ ಪುನಃ ಮನೆಗೆ ಬರ್ತಾನಂತೆ, ಬರೇ 1 ಗಂಟೆಯಲ್ಲಿ ಅಂತ. ಹಾಗಾಗಿ ಈ ಸಮಯದಲ್ಲಿ ಯಾರು ನಿದ್ದೆ ಮಾಡಿಕೊಡೋದು ಅಂತ ಹೇಳ್ತಾರೆ. ಯಾಕೆ ನಿದ್ದೆ ಮಾಡಿಕೊಡೋದು ಅಂದರೆ, ಬಂದು ತನ್ನ ದೇಹವನ್ನು ಸೇರೋ ಪ್ರಯತ್ನವನ್ನು ಆತ್ಮ ಮಾಡೇ ಮಾಡ್ತದೆ, ಆ ಜೀವ ಮಾಡೇ ಮಾಡ್ತದೆ. ಪುನಃ ದೇಹ ಮಿಚ್ಛನ್, ಆ ದೇಹ ಬೇಕು ಅಂತ ಆಸೆ, ಆದರೆ ಸೇರ್ಕೊಳ್ಳೋಕ್ಕಾಗೋದಿಲ್ಲ. ಆ ದೇಹವನ್ನು ಮತ್ತೆ ಸೇರಿ ಪುನಃ ಹೇಳೋಕ್ಕಾಗೋದಿಲ್ಲ. ಯಾರು ನಿದ್ದೆ ಮಾಡಿದರೆ ಹೋಗಲು ಸೇರ್ಕೊತಾನೆ ಅಂತ ಆ ಸಮಯದಲ್ಲಿ ಅಲ್ಲಿದ್ದಾಗ ಅಂತ. ಹಾಗಾಗಿ ನಿದ್ದೆ ಮಾತ್ರ
ಆ ಸಮಯದಲ್ಲಿ ಮಾಡಬಾರ್ದು ಅಂತ ಈಗ ಒಂದು ರೂಢಿಲಿರ್ತಕ್ಕಂಥದ್ದು ಅಂತ. ಹಾಗಾಗಿ ಮುಹೂರ್ತ ಮಾತ್ರ ತ್ವರಿತಂ ಯಮಂ ವೀಕ್ಷ್ಯ ಭಯಂ ಪುಮಾನ್ ಯಮಾಜ್ಞೆಯ ಸಮಂ ದೂತೆ ಪುನರಾಯಾತಿ ಖೇಚರ. ಬಹುಬೇಗ ಹಿಂದಿರುಗಿ ಬರ್ತಾನೆ. ಬಂದಾಗ ತುಂಬ ದುಃಖ, ತುಂಬ ನೋವು, ಹಸಿವು, ಬಾಯಾರಿಕೆ, ದೇಹದ ಆಸೆ, ಮನೆಯ ಆಸೆ, ತಾನು ಕಟ್ಟಿದ ಮನೆ, ತನ್ನ ಮಕ್ಕಳು, ತಾನು ಸಾಕಿದ ಬೆಳೆಸಿದ ಮಕ್ಕಳು, ತನ್ನವರು, ಏನೇನೋ ಮಾಡಿರ್ತಾನೆ. ಹೊಸ ಕಾರು ತಗೊಂಡಿರ್ತಾನೆ, ಅದರಲ್ಲಿ ಬಿದ್ದಿದೆ ಕಾರು, ಇವನಿಗೇನು ಉಪಯೋಗ ಬರೋಲ್ಲ. ನೋಡಿ ಪರಿಸ್ಥಿತಿಯನ್ನು. ಹೊಸ ಮಂಚ ಮಾಡಿಸಿರ್ತಾನೆ, ಏನು ಬರಲ್ಲ ಉಪಯೋಗಕ್ಕೆ. ಅದೆಲ್ಲವೂ ತನ್ನದು ಅಂತ ಯಾವುದೆಲ್ಲ ಅಂದ್ಕೊಂಡಿರ್ತಾನೋ ಅದೆಲ್ಲವೂ ಕಣ್ಮುಂದೆ ಇದೆ. ಆದರೆ ಯಾವುದನ್ನು ಕೂಡ ಮುಟ್ಟೋ ಹಾಗಿಲ್ಲ. ಯಾವುದೂ ಒಂದಲ್ಲ. ಅದು ಇವನಿಗೆ ಪಾಶ ಹೋಗಿಲ್ಲ, ನೋವು ಹೋಗಿಲ್ಲ ಅಂತ. ಆಹಾರ ಏನು ಅಂದರೆ ಯಾವ ಬೇರೆ ಆಹಾರವೂ ಕೂಡ ಲಭ್ಯ ಇಲ್ಲ. ಆ ದಾರಿ ಆಹಾರ ಇರುವ ದಾರಿಯಲ್ಲ. ಪೂರ್ವ ಪಶ್ಚಿಮ ಉತ್ತರ ಮಾರ್ಗಗಳಲ್ಲಿ ಅಲ್ಲಲ್ಲಿ ಅಮೃತದ ಸರೋವರಗಳಿರುತ್ತವೆ. ಹಸಿದರೂ ಬಾಯಾರದೇ ಇದ್ರೂ ಕೂಡ ಅಮೃತದ ಲಾಭ ಇದೆ ಅಲ್ಲಿ ಅಂತ. ಆದರೆ ಈ ದಾರಿಯಲ್ಲಿ ಏನೇನೂ ಇಲ್ಲ. ಇದೆ, ಅದೇನು ತಮೇಲೆ ಹೇಳ್ತೀವಿ, ಅದೆಲ್ಲ ಕುಡಿಯುವಂಥದ್ದು ಅಲ್ಲ, ತಿನ್ನುವಂಥದ್ದು ಕೂಡ ಅಲ್ಲ ಅಂತ. ಮತ್ತೇನು ತಿಂತಾನೆ ಅಂದರೆ ಮಕ್ಕಳು ಕೊಟ್ಟ ಪಿಂಡವನ್ನು ಮಾತ್ರ ತಿನ್ನಬಹುದು. ಮಕ್ಕಳು ಪಿಂಡ ಕೊಡದಿದ್ರೆ ಏನಾಗುತ್ತೆ ಅಂತ ಅದು ಕೇಳಿದ್ವಿ ಮಾತನ್ನು. ಮಕ್ಕಳು ಕೊಟ್ಟ ಪಿಂಡ ಕ್ರಮ ಪ್ರಕಾರವೂ ಕೊಡಬೇಕು. ಅವ್ರು ಹೇಗೆ ಕೊಟ್ಟರಾಗಲ್ಲ. ಈ ಅಪರಕ್ರಿಯೆ ಇರೋದೇ ಆ ಕಾರಣಕ್ಕೆ, ಉತ್ತರ ಕ್ರಿಯೆ ಇರ್ತಕ್ಕಂಥದ್ದು ಆ ಕಾರಣಕ್ಕೆ, ಆ ಜೀವಕ್ಕೆ ಸಮಾಧಾನ ಮಾಡೋದಕ್ಕೆ, ಜೀವದ ಕಷ್ಟಗಳನ್ನು ತಪ್ಪಿಸೋದಕ್ಕೆ ಇರುವಂಥದ್ದು ಅಂತ, ಅದಕ್ಕೆ ಇರುವಂಥದ್ದು. ಹಾಗಾಗಿ ಮಕ್ಕಳು ಕೊಟ್ಟ ಪಿಂಡವನ್ನು ತಿಂತಾನೆ. ಮಕ್ಕಳು ಆ ಸಮಯದಲ್ಲಿ ಮಾಡಿದ ದಾನದ ಫಲವಾಗಿ ತಂಪು ಅನುಭವಿಸ್ತಾನೆ ಅಂತ. ಆತುರ ದಾನ ಅಂತ ಹೇಳ್ತಾರೆ. ಸಾಯ್ಬೇಕಾದ್ರೆ ಅವನೇ ದಾನ ಮಾಡಬೇಕಂತೆ. ತಾನು ಸಾಯ್ತೀನಿ ಅಂತ ಗೊತ್ತಾದರೆ ಒಂದು ವಿಧಿ ಇದೆ. ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಅವನು ಕೆಲವು ಕ್ರಮಗಳಿದೆ. ವಿಷ್ಣು ಪೂಜೆ ಮಾಡ್ತಾನೆ, ಅಷ್ಟಾಕ್ಷರ ಜಪ ಮಾಡ್ತಾನೆ, ಇದೆಲ್ಲ ಕ್ರಮ ಇದೆ. ಆಮೇಲೆ ಕೆಲವು ದಾನಗಳನ್ನು ಮಾಡ್ತಾನೆ. ಚಿನ್ನ, ಅನ್ನದಾನ, ಗೋದಾನ, ಎಳ್ಳು, ಲೋಹ, ಸ್ವರ್ಣ, ಇದೆಲ್ಲ ದಾನ ಮಾಡಿದಾಗ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತವೆ, ಎಷ್ಟೋ ಭಾರಗಳು ಕಡಿಮೆ ಆಗ್ತವೆ. ಮಾಡದಿದ್ದರೆ ಅವನ ಮಕ್ಕಳರು ಮಾಡ್ಬೋದು. ಅದನ್ನು ಮಾಡಿದರೆ ಅವನಿಗೊಂದು ಸ್ವಲ್ಪ ಸುಖ ಇದೆ, ಮಾಡದಿದ್ದರೆ ಇಲ್ಲ. ಇದರ ಮೇಲೆ ಅತಿ ಪಾಪಿ ಆದರೆ ಅವ್ರ ಪಿಂಡ ಕೊಟ್ಟರು ಕೂಡ ಸಿಗೋದಿಲ್ಲ ಅಂತೀವನಿಗೆ. ಅದು ಪಾಪ ಹೆಚ್ಚಾದರೆ ತಿಂತಾನ ಪಿಂಡವನ್ನು, ತೃಪ್ತಿ ಆಗೋದಿಲ್ಲ. ನಾಸ್ತಿಕನಿಗೆ ಪರಲೋಕ ಇಲ್ಲ ಅಂತನವನಿಗೆ ಆ ಪಿಂಡದ ತೃಪ್ತಿ ಇಲ್ಲವಂತೆ. ತಿಂದರೂ ಕೂಡ ತೃಪ್ತಿ ಆಗೋದಿಲ್ಲ. ನಾವು ಯಾಕೆ ಆಸ್ತಿಕರಾಗಿ ಬಾಳಬೇಕು ಅಂದರೆ ಇಂಥ ಸಮಯಗಳು ಬರ್ತವೆ ನೋಡಿ. ಪಾಪಿನಾಂ ನೋಪತಿಷ್ಠಂತಿ ದಾನಂ ಶ್ರಾದ್ದಂ ಜಲಾಂಜಲಿ. ದಾನ, ಶ್ರಾದ್ದ, ಜಲಾಂಜಲಿ ಯಾವುದು ಕೂಡ ಅವರಿಗೆ ಲಭಿಸೋದಿಲ್ಲ ಅಂತ. ಹಸಿವು ಬಾಯಾರಿಕೆಗಳಲ್ಲೇ ಕಷ್ಟಪಟ್ಕೊಂಡು ಇರಬೇಕಾಗತ್ತೆ. ಹಾಗಾಗಿ ಪಿಂಡ ಕೊಡುವಂಥದ್ದೊಂದು ಪದ್ಧತಿ ಇದೆ. ಪಿಂಡ ಕೊಟ್ಟರೆ ಏನಾಗುತ್ತೆ ಅಂದರೆ 10 ದಿನ ಪಿಂಡ ಕೊಡಬೇಕು ಅವರು. ದಿನಕ್ಕೊಂದರಂತೆ 10 ದಿನ ಕೂಡ ಪಿಂಡ ಕೊಡಬೇಕು. ಪಿಂಡ ಕೊಟ್ಟಾಗ ಹೊಸದೊಂದು ಶರೀರದ ಸೃಷ್ಟಿಯಾಗತ್ತಂತೆ ಅವನಿಗೆ. ಹೊಸದೊಂದು ಶರೀರ, ಒಂದು ಯಾತ್ರಾ ಶರೀರ ಅಂತ ಕರಿಬೋದು. ಯಾತ್ರೆಗೆ ಇರ್ತಕ್ಕಂಥ ಶರೀರ. ಶಕ್ತಿನೂ ಬರುತ್ತೆ. ದೊಡ್ಡ ಯಾತ್ರೆ ಇದೆ ಅಲ್ವಾ, 86,000 ಯೋಜನೆಗಳು ಯಾತ್ರೆ ಇದೆ. ಶಕ್ತಿನೂ ಬರುತ್ತೆ, ಮತ್ತು ಶರೀರ ಕೂಡ ಬೇರೊಂದು ಶರೀರ. ಆ ಶರೀರ ಇದ್ದರೆ ಒಂದಷ್ಟು ಸುಖ ಆಗುತ್ತೆ. ಯಾತ್ರೆಗೆ ಒಂದು ಸ್ವಲ್ಪ ಎಷ್ಟೋ ವಾಸಿ ಇದು ಅಂತ ಶರೀರ ಉತ್ಪತ್ತಿ ಆಗತ್ತಂತೆ. ಅದರಲ್ಲಿ 1ನೇ ದಿನ ತಲೆ, 2ನೇ ದಿನ ಕೊರಳು ಮತ್ತು ಭುಜ, 3ನೇ ದಿನ ಹೃದಯ, 4ನೇ ದಿನ ಬೆನ್ನು, 5ನೇ ದಿನ ನಾಭಿ, 6ನೇ ದಿನ ಸೊಂಟ, 7ನೇ ದಿನ ಊರುಗಳು, ತೊಡೆಗಳು, ಆಮೇಲೆ ಮೊಣಕಾಲು, ಪಾದಗಳು. 10ನೇ ದಿನ ಅವನಿಗೆ ಹಸಿವು ಬಾಯಾರಿಕೆ ಉಂಟಾಗತ್ತೆ. ಆ ದೇಹಕ್ಕೆ, ಹೊಸ ದೇಹಕ್ಕೆ ಹಸಿವು ಬಾಯಾರಿಕೆ ಉಂಟಾಗತ್ತೆ. ಇಷ್ಟಿತ್ತರ ಮೊದಲನೇದು. ಇದು ಒಂದು ಹಸ್ತ ಮಾತ್ರ ಪ್ರಮಾಣ, ಒಂದು ಮೊಳದಷ್ಟು ಪ್ರಮಾಣ, ಇಷ್ಟು ದೊಡ್ಡ ಶರೀರ ಆಗತ್ತೆ ಅವನದ್ದು ಅಂತ. ಆಗ ಅಂತ 10 ದಿನದಲ್ಲಿ ಒಂದು ಮೊಳದಷ್ಟು ದೊಡ್ಡ ಶರೀರ ಆಗತ್ತೆ. ಆ ಪಿಂಡದಲ್ಲೂ ಕೂಡ ಪಾಲಿದೆ ಅಂತೆ. 2 ಭಾಗ ದೇಹಕ್ಕೆ, 1 ಭಾಗ ಯಮದೂತರಿಗೆ, 1 ಭಾಗ ಇವನಿಗೆ. ಯಮದೂತರಿಗೆ 1 ಭಾಗ ಹೋದರೆ ಸ್ವಲ್ಪ ಆರಾಮಾಗುತ್ತೆ ಅವನಿಗೆ ಅಂತ. ಇಲ್ಲದಿದ್ದರೆ ಕಷ್ಟ ಹೆಚ್ಚಾಗತ್ತೆ ಅಂತ. ಇಂತಹದ್ದೊಂದು ಕ್ಲೇಶ. ಹೀಗೆ 12 ದಿನಗಳ ಕಾಲ ಈ ಲೋಕದಲ್ಲಿ ಇದ್ದುಕೊಂಡು, ಈ ಮನೆ ಹತ್ರ ಇದ್ದುಕೊಂಡು 13ನೇ ದಿನ ಮತ್ತೆ ಹೊರಡಬೇಕು. ಅಲ್ಲಿಂದ ಪ್ರಯಾಣ ಆರಂಭ. 13ನೇ ದಿವಸ ಹೇಗಿರ್ತಾನೆ ಅಂದರೆ, ಈ ಮಂಗದ ಕೊರಳಿಗೆ ಬಳ್ಳಿ ಹಾಕಿ ತಗೊಂಡೋಗಿ ಆಡಿಸ್ತಾರಲ್ವ, ಅದೇ ಥರದ ಸ್ಥಿತಿ ಅಂತ. ಯಮದೂತರು ಕೊರಳಿಗೆ ಬಳ್ಳಿ ಹಾಕಿರ್ತಾರಲ್ವ, ಪಾಶ ಹಾಕಿರ್ತಾರಲ್ವ. ಹಾಗಾಗಿ ಗೃಹೀತ ಇವ ಮರ್ಕಟಃ ಅಂತ,
ಕೊರಳಿಗೆ ಹಗ್ಗ ಹಾಕಿದ ಮಂಗದಂತೆ ಅವನ ಸ್ಥಿತಿ ಆ ಸಮಯದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಅವನು ಪ್ರಯಾಣ ಮಾಡಬೇಕಾಗತ್ತೆ. 86,000 ಯೋಜನೆ. ಒಂದು ದಿನಕ್ಕೆ ಎಷ್ಟು? ಒಂದು ದಿನಕ್ಕೆ 247 ಯೋಜನೆ ಪ್ರಯಾಣ ಮಾಡ್ತಾನಂತ ಅವನು. ಯಾವ ವಾಹನವೂ ಇಲ್ಲ, ಓಡೋದೆ. ದಿನಕ್ಕೆ 247 ಯೋಜನ ಅಂತ ಒಂದು ದಿನಕ್ಕೆ. ಲೆಕ್ಕ ಹಾಕಿ ಒಂದು ವರ್ಷಕ್ಕೆ ಎಷ್ಟಾಗತ್ತೆ ಅದು ಅಂತ. ಅದರಲ್ಲಿ ಒಂದು 12 ದಿನ ಕಳಿಬೇಕಾಗತ್ತೆ ನೀವು, 12-13 ದಿನ ಕಳಿಬೇಕಾಗತ್ತೆ ನೀವು. ಎಷ್ಟಾಗತ್ತೆ ಲೆಕ್ಕ ಹಾಕಿ. ಅಜಮಾಸ್ ಅಷ್ಟೇ ಆಗುತ್ತೆ, ಅದು ಹೆಚ್ಚು ಕಡಿಮೆ ಅಷ್ಟೇ ಆಗುತ್ತೆ ಅಂತ. 16 ನಗರಗಳು ಮಧ್ಯೆ ಸಿಗುವಂಥದ್ದು. ಯಾವ್ಯಾವುದು ಗೊತ್ತದು? ಸೌಮ್ಯಪುರ ಮೊದಲನೇದು. ಚೆನ್ನಾಗಿದೆಯಲ್ಲ ಹೆಸರು, ಸೌಮ್ಯಪುರ. ಸೌಮ್ಯ ಅಂದರೆ ಸೌಮ್ಯ ಅಲ್ಲ, ಅದು ಮುಂದಿನದಕ್ಕೆ ಹೋಲಿಸಿದರೆ ಇದು ಸೌಮ್ಯ ಅಂತ. ಮಧ್ಯಾಹ್ನ ಸೌಮ್ಯ ಏನು ಬಂತಲ್ಲಿ. ಹಾಗಾಗಿ ಸೌಮ್ಯಪುರ, ಸೌರಿಪುರ, ನಗೇಂದ್ರ ಭವನ, ಗಂಧರ್ವಪುರ, ಶೈಲಾಗಮ, ಕ್ರೌಂಚಪುರ, ಕ್ರೂರಪುರ, ವಿಚಿತ್ರ ಭವನ, ಬಹ್ವಾಪದಪುರ. ಬಹು ಆಪತ್ತುಗಳು, ಬಹ್ವಾಪದ ಅಂದರೆ ಬಹ್ವಾಪದಪುರ, ದುಃಖದ ಪುರ, ನಾನಾಕ್ರಂದಪುರ, ನಾನಾ ರೀತಿಯ ಆಕ್ರಂದನಗಳು ಆ ಪುರದಲ್ಲಿ. ಸುತಪ್ತ ಭವನ ಅಂತ, ಆ ಇಡೀ ಊರ ಕಾದಿದೆ ಅಂತ. ರೌದ್ರಪುರ, ಪಯಾವರ್ಷಣಪುರ, ಶೀತಾಢ್ಯಪುರ. ಈ ಹಿಮದ 100 ಪಾಲು ಹೆಚ್ಚು ಚಳಿ, ಹೆಚ್ಚು ಶೀತ ಅದು ಅಂತ, ಅಂಥದ್ದದು ಅಂತ. 16ನೇದು ಬಹುಭೀತಿಪುರ, ಬಹುಭೀತಿಪುರ. 17ನೇದೇ ಸಂಯಮಿನಿ ಅಥವಾ ಯಮನ ಪಟ್ಟಣ. ಇದು 16 ಊರುಗಳು. ಅಸಿಪತ್ರವನ ಎಂಬಂಥ ಒಂದು ಕಾಡು, ವೈತರಣಿ ನದಿ. 2,000 ಯೋಜನೆಗಳ ಅಸಿಪತ್ರವನ, 100 ಯೋಜನೆಗಳ ವೈತರಣಿ ನದಿ. ಇಷ್ಟನ್ನು ದಾಟ್ಕೊಂಡು ಹೋಗ್ಬೇಕು ಯಮನ ಊರಿಗೆ. ಅಲ್ಲಿ ಹೋದ್ಮೇಲೆ ಹಣೆ ಬರಹ ತೀರ್ಮಾನ ಆಗೋದು, ಇವನೇನು ಕತೆ ಮುಂದೆ ಅಂತ. ಆದರೆ ಅವನು ಹಣೆ ಬರಹ ಕೇಳೋದಕ್ಕೆ ಅವನು ಇಂಥ ಪ್ರಯಾಣ ಮಾಡಬೇಕಾಗತ್ತೆ ಅಂತ. ಇದೆಲ್ಲ ನಾವು ಹೇಳ್ತಾ ಇರುವಂಥದ್ದಲ್ಲ, ಇದೆಲ್ಲ ವಿಷ್ಣುವಿನ ವಚನ, ಮಹಾವಿಷ್ಣುವಿನ ವಚನಗಳು. ಇಲ್ಲಿವರೆಗೆ ಕೇಳಿರ್ತಕ್ಕಂಥದ್ದು ಕೂಡ ಪೂರ್ತಿ ಮಹಾವಿಷ್ಣುವಿನ ವಚನ. ವ್ಯಾಸರು ಸಂಗ್ರಹ ಮಾಡಿರ್ತಕ್ಕಂಥದ್ದು ಆ ವಚನಗಳನ್ನು ಪುರಾಣದ ರೂಪದಲ್ಲಿ. ಅಲ್ಲೇನು ವೃಕ್ಷದ ನೆರಳಿಲ್ಲ, ಮರದ ನೆರಳಿಲ್ಲ, ದಾರಿಯಲ್ಲಿ ಊಟ ಇಲ್ಲ, ನೀರಿಲ್ಲ, ಬಾಯಾರಿಕೆ ತುಂಬ. ಆದರೆ ನಿನ್ನೆ ಹೇಳಿದ ಹಾಗೆ 12 ಸೂರ್ಯರ ಬಿಸಿಲು ಅಲ್ಲಿರ್ತಕ್ಕಂಥದ್ದು. 12 ಸೂರ್ಯರಂತೆ ಬಿಸಿಲು. ಕೆಲವು ಬಾರಿ ಕುಳಿರ್ಗಾಳಿ, ತುಂಬ ಚಳಿಗಾಳಿ ಕೆಲವು ಬಾರಿ ಬರ್ತಕ್ಕಂಥದ್ದು. ಮುಳ್ಳುಗಳು, ಸರ್ಪಗಳು, ಸಿಂಹಗಳು, ವ್ಯಾಘ್ರಗಳು ಅಥವಾ ನಾಯಿಗಳು ಘೋರವಾಗಿರ್ತಕ್ಕಂಥದ್ದು, ಚೇಳುಗಳು, ಕೆಲವು ಕಡೆ ಬೆಂಕಿ ಸುಡೋದು, ಇವೆಲ್ಲ ಕಚ್ಚೋದು ಅಥವಾ ದಾಳಿ ಮಾಡುವಂಥದ್ದು, ಇಂಥದ್ದೆಲ್ಲ ಇದೆ ಅಂತ ಅಲ್ಲಿ ಅಂತ. ಆ ಹಸಿಪತ್ರ ವನ ಅಂದರೆ ಅದಕ್ಕೆ ಯಾಕೆ ಆ ಹೆಸರು ಅಂದರೆ, ಆ ಎಲೆಗಳಿದೆಯಲ್ಲ ಅದೆಲ್ಲ ಕತ್ತಿಗಳಂತೆ. ಆ ಕಾಡಲ್ಲಿ ಎಲೆಗಳು ಅಂತೇನಿದೆ ಎಲ್ಲ ಕತ್ತಿಗಳು ಅಂತ. ಓಡ್ತಾ ಹೋಗ್ಬೇಕಲ್ಲ, ಅದರ ಮಧ್ಯದಲ್ಲಿ ಚಿನ್ನ ಭಿನ್ನವಾಗ್ತಾ ಹೋಗ್ಬೇಕಾಗತ್ತೆ. ಹೋಗೋ ಸಮಯದಲ್ಲಿ ಅದು ನೈಗೆ ತಗಲದಲ್ಲಿ ಅದು ಕತ್ತರಿಸುತ್ತೆ ಅದು ಅಂತ. ಕತ್ತರಿಸ್ತಾ ಹೋಗ್ತಕ್ಕಂಥದ್ದು ಆ ದಾರಿ ಅದು ಅಂತ. ಹಾಗಾಗಿ ಹಸಿಪತ್ರವನ ಅಂತ ಹೆಸರು. 2,000 ಯೋಜನದ ವಿಸ್ತಾರ. ಅಲ್ಲಿ ಏನೆಲ್ಲ ಇದೆ ಆ ವನದಲ್ಲಿ ಅಂದರೆ ಕಾಗೆ, ಗೂಬೆ, ಕ್ರೂರ ಪಕ್ಷಿಗಳು, ಹದ್ದು, ಜೇನುನೊಣ, ಸೊಳ್ಳೆ, ನೊಣ, ಕಾಡ್ಗಿಚ್ಚು, ನಡುವೆ ಅಂಧಕೂಪಗಳು. ಗೊತ್ತೇ ಆಗೋದಿಲ್ಲ, ಅದು ಬಿದ್ದ ಮೇಲೆ ಗೊತ್ತಾಗತ್ತೆ. ಅಂದರೆ ಕುರುಡುಗತ್ತಲೆಯ ಬಾವಿಗಳು ಮಧ್ಯದಲ್ಲಿ. ಪರ್ವತಾಗ್ರ ಹೀಗೆ ಹೋಗಿ ಇದ್ದಕ್ಕಿದ್ದಾಗ ಬಿದ್ದುಬಿಡ್ಬೇಕಾಗತ್ತೆ ಅಲ್ಲಿಂದ ಕೆಳಗಡೆಗೆ. ಅಂದರೆ ಪರ್ವತಾಗ್ರದಿಂದ ಪತನ, ಬಾವಿಗಳಲ್ಲಿ ಬೀಳೋಂಥದ್ದು, ಕತ್ತಿಯ ಅಲುಗಿನ ಮೇಲೆ ನಡೆಯುವಂಥದ್ದು, ಮುಳ್ಳುಗಳ ಮೇಲೆ ನಡೆಯುವಂಥದ್ದು. ಕೆಲವು ಕಡೆ ಕಾಡಾಂಧಕಾರ, ಕೆಲವು ಕಡೆ ನೀರಲ್ಲಿ ಮುಳುಗಬೇಕಾಗತ್ತೆ, ಮುಳುಗಿ ಎದ್ದು ಆಗ್ತಾ ಇರಬೇಕಾಗತ್ತೆ. ಕೆಲವು ಕಡೆ ಕೆಸರು, ಆ ಕೆಸರಲ್ಲಿ ಜಿಗಳೆಗಳು. ಇನ್ನು ಕೆಲವು ಕಡೆ ಕೆಲವು ದಾರಿಗಳು ಹೇಗಿದೆ ಅಂದರೆ ದಾಟಿದ ಮೇಲೆ ಕಾದ ಮರಳು, ಆಮೇಲೆ ಕಾದ ತಾಮ್ರ ತುಂಬ ಬಿಸಿ ಇರುತ್ತೆ, ಕಾದ ತಾಮ್ರ, ಆಮೇಲೆ ಕಾದ ಕೆಂಡ. ನಡ್ಕೊಂಡು ಹೋಗಬೇಕು. ಇದ್ರ ಮೇಲೆ ಹೊಗೆ ತುಂಬಿದ್ದಾರೆ. ಕೆಲವು ಕಡೆ ಪೂರ್ತಿ ಹೊಗೆ ಉಸಿರು ಕಟ್ಟುವಂಥದ್ದು. ನಡುವೆ ಕೆಂಡದ ಮಳೆ, ಕೆಲವು ಕಡೆ ಕಲ್ಲಿನ ಮಳೆ, ಕೆಲವು ಕಡೆ ವಜ್ರಗಳ ಮಳೆ ಅಂತೆ. ಉಪ್ಪು ನೀರಿನ ಮಳೆ.
ರಕ್ತದ ಮಳೆ, ಶಸ್ತ್ರಗಳ ಮಳೆ, ಬಿಸಿ ನೀರಿನ ಮಳೆ, ಕೆಸರಿನ ಮಳೆ, ಮಹಾಪ್ರಪಾತಗಳು, ಕಷ್ಟದಿಂದ ಹತ್ತುವಂಥ ಮಾರ್ಗಗಳು, ಕೆಲವು ಕಡೆಗೆ ಬಂಡೆಗಳನ್ನು ಹತ್ಕೊಂಡು ಹೋಗಬೇಕು, ಭಾಳ ಕಷ್ಟದಲ್ಲಿ ಬಂಡೆಗಳನ್ನು ಹತ್ಕೊಂಡು ಹೋಗಬೇಕು. ಕೆಲವು ಕಡೆ ಮಡುಗಳು, ಆ ಮಡುಗಳಲ್ಲಿ ಕೀವು ಮತ್ತು ರಕ್ತ ತುಂಬಿದೆ. ಇದನ್ನ ಯಾಕೆ ನಾವು ತಿಳ್ಕೋಬೇಕು ಅಂದರೆ, ನಾವೆಲ್ಲಿಗೆ ಹೋಗುವಂತ ಆಗಬಾರ್ದು ಅಂತ. ಈಗ ನಾವು ಹೇಗೆ ಬದುಕಬೇಕು ಅಂದರೆ, ನಮಗೆ ಈ ಸಂದರ್ಭ ಬರಬಾರ್ದು ಜೀವನದಲ್ಲಿ. ಇದು ಯಾಕೆ ನೀನೇ ನಾವು ನಿಮ್ಗೆ ಹೇಳಿದ್ದು, ರಾಮಾಯಣದಲ್ಲಿ ರಾವಣನ ವಿಷಯವನ್ನು ಓದ್ತೀವಿ ಯಾಕೆ ಅಂದರೆ ರಾವಣನಂತ ನಮ್ಗೆ ಆಗಬಾರ್ದು ಅಂತ. ಇದು ಈಗಲೇ ನಮ್ಗೆ ಯಾಕೆ ಗೊತ್ತಾಗಬೇಕು ಅಂದರೆ, ಈಗ ದಾರಿ ತಪ್ಪಿದವನು ಮುಂದೆ ಸರಿಯಾಗೋದಿಲ್ಲ. ಅವನು ಈ ವಯಸ್ಸಿದೆಯಲ್ಲ, ದಾರಿ ತಪ್ಪೋ ವಯಸ್ಸು ಅಂತ. ಹಾಗಾಗಿ ಇಲ್ಲಿಗೆ ಹೋಗುವ ಸಂದರ್ಭವನ್ನು ಯಾವತ್ತೂ ಕೂಡ ನಾವು ತಂದುಕೊಳ್ಳಬಾರದು ಎನ್ನುವ ಕಾರಣಕ್ಕೆ ಇದಿರ್ತಕ್ಕಂಥದ್ದು ಅಂತ. ಹಾಗಾಗಿ ಮಕ್ಕಳೇ, ಬೇರೆ ಥರ ಅಂದರೆ ಇದು ಏನಪ್ಪ ಅಂತ ಅನ್ಕೋಬೇಡಿ. ಒಂದು ದಿನ ಇದು ಅನಿವಾರ್ಯವೇ ಇದು ಅಂತ. ನಾವು ತಪ್ಪು ದಾರಿಯಲ್ಲಿ ಹೋದರೆ ಒಂದು ದಿನ ನಾವೀಗ ಸುದ್ದಿ ಕೇಳದೇ ಇದ್ದ ಮಾತ್ರಕ್ಕೆ, ಆ ವಿಷಯ ಅವಾಯ್ಡ್ ಮಾಡಿದ ಮಾತ್ರಕ್ಕೆ ಅದು ಅವಾಯ್ಡ್ ಆಗೋದಿಲ್ಲ ಅಂತ. ಈ ಕೆಲವು ಜನ ಇರ್ತಾರೆ, ಹೇಗೆಂದರೆ ಅವರು ಮೆಡಿಕಲ್ ಟೆಸ್ಟ್ಗಳು ಮಾಡೋಕ್ಕೆ ತಯಾರಿರೋದಿಲ್ಲ. ಅಂದರೆ ಈಗ ಶುಗರು ಟೆಸ್ಟ್ ಮಾಡಿಸೋಕೆ ತಯಾರಿರೋದಿಲ್ಲ, ಯಾಕೆಂದರೆ ಏನಾದ್ರು ಬಂದುಬಿಟ್ರೆ ಅಲ್ಲಿ ಅಂತ ಭಯ, ಅಥವಾ ಕ್ಯಾನ್ಸರ್ ಇದೆಯೋ ಇಲ್ಲೋ ಟೆಸ್ಟ್ ಮಾಡಿಸೋಕೆ ತಯಾರಿರೋದಿಲ್ಲ. ಯಾಕೆ ತಯಾರಿರೋದಿಲ್ಲ ಅಂದರೆ ಏನಾದ್ರು ಬಂದುಬಿಟ್ರೆ ಅಂತ ಭಯ ಅಂತ. ಅಲ್ಲ, ಈಗ ಒಂದು ವೇಳೆ ಟೆಸ್ಟ್ ಮಾಡಿಸ್ತಾ ಇದ್ರೆ ಅದು ಇರೋದಿಲ್ವಾ? ಇದ್ದೇ ಇರುತ್ತೆ, ಗೊತ್ತಾಗೋದಿಲ್ಲ, ಬೆಳೀತಾ ಇರುತ್ತೆ ಅದು ಅಂತ. ಒಂದು ದಿನ ತಿನ್ನುತ್ತೆ ನಮ್ಮನ್ನು ಅಂತ. ಹಾಗಾಗಿ ಕಟು ಸತ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಮಗದನ್ನು ಎದುರಿಸೋಕ್ಕಾಗೋದಿಲ್ಲ ಅಂತ. ಈ ಕ್ಯಾನ್ಸರ್ ಆರಂಭದಲ್ಲಿ ಗೊತ್ತಾಯಿತು, ಗುಣ ಮಾಡ್ಬೋದು, ಚಿಕಿತ್ಸೆ ಮಾಡಿ ಗುಣ ಮಾಡ್ಬೋದು. ಆದರೆ ಕೊನೆಯಲ್ಲಿ ಗೊತ್ತಾಯಿತು ಅಂದರೆ ಎದುರಿಸೋಕ್ಕಾಗೋದಿಲ್ಲ ಅದನ್ನು ಅಂತ. ಹಾಗೆ ಯಾವ ಆಪತ್ತು ದೂರದ್ದು ನಮಗೆ ಮೊದಲೇ ಗೊತ್ತಾಗುತ್ತೋ ಎದುರಿಸೋಕೆ ಸುಲಭ ಅಂತ. ಮುಂದಾಲೋಚನೆ, ದೂರದೃಷ್ಟಿ ಅಂತ ಇದೆ. ನಾನು ನಿಮಗೆ ಮೊದಲನೇ ದಿನ ಒಂದು ಉದಾಹರಣೆ ಕೊಟ್ಟಿದ್ವು. ನಡ್ಕೊಂಡು ಹೋಗ್ತಾ ಇರ್ತೇವೆ, ದೂರದಲ್ಲಿ ಸರ್ಪ ಇದೆ ಅಂತ ಗೊತ್ತಾಗತ್ತೆ ನಮಗೆ ಅಂತ ಅನ್ಕೊಳ್ಳಿ ನೀವು. ಅಷ್ಟು ದೂರದಲ್ಲಿ ಸರ್ಪ ಇದೆ ಅಂತ ತಪ್ಪಿಸ್ಕೋಬೋದಾ? ಮುಳ್ಳಿದೆ ಅಂತ ಗೊತ್ತಾಗತ್ತೆ ದೂರದಲ್ಲಿ, ಮುಳ್ಳು ಕಣ್ಣಿಗೆ ಕಾಣಿಸುತ್ತೆ. ಕಂಡಾಗ ನಮಗೊಂದು ಚಾಯ್ಸ್ ಬಂತು ಅಂತ ನಾವು ಈ ಕಡೆಯಿಂದ ಹೋಗ್ಬೋದು ಅಥವಾ ಮುಳ್ಳನ್ನು ತೆಗೆದು ಹಾಕ್ಬೋದು. ಚಾಯ್ಸ್ ಬಂತು ಅಲ್ವಾ? ಕಾಣದೇ ಇದ್ರೆ ಚಾಯ್ಸ್ ಇದೆಯಾ? ಚಾಯ್ಸ್ ಇಲ್ಲ ಅಲ್ವಾ? ಹಾಗಾಗಿ ಇಂಥದ್ದನ್ನು ನಾವು ತಿಳ್ಕೊಳ್ಳೇಬೇಕು ಮೊದಲು. ಮುಂದೊಂದು ಕಷ್ಟ ಯಾವುದೊಂದು ಕಾಲಕ್ಕೆ ಬರೋ ಸಾಧ್ಯತೆ ಇದೆ ಅಂದರೆ ಇವತ್ತು ನಮಗೆ ಗೊತ್ತಾಗಬೇಕು. ಗೊತ್ತಾದಾಗ ಪರಿಹಾರದ ದಾರಿಗಳು ತೆರ್ಕೊಳ್ತವೆ ಅಂತ. ಮಕ್ಕಳ, ನೀವು ತುಂಬ ಚಿಕ್ಕವರು, ಆರಂಭದ ಕಾಲ ನಿಮಗೆ. ಈಗಿಂದಲೇ ನೀವು ಧರ್ಮಾತ್ಮರಾಗಿ ಬದುಕಬೇಕು. ಅಧರ್ಮವನ್ನು ಮಾಡಬಾರ್ದು, ಪಾಪವನ್ನು ಮಾಡಬಾರ್ದು. ಅಧರ್ಮ ಯಾವುದು, ಧರ್ಮ ಯಾವುದು, ಸರಿ ಯಾವುದು, ತಪ್ಪು ಯಾವುದು ತಿಳ್ಕೊಳ್ಳೋಣ. ಅದಕ್ಕೆ ವಿದ್ಯಾಭ್ಯಾಸ ಅಂತ ಹೆಸರು ಅಂತ. ನೀವು ಇಲ್ಲಿ ಬಂದು ಏನು ಮಾಡಬೇಕು ಅಂದರೆ, ಇಲ್ಲಿರೋ ಅವಧಿಯಲ್ಲಿ ನಿಮ್ಮ ಈ ಶಾಲಾ ಪುಸ್ತಕಗಳನ್ನು ಓದೋದು ಮಾತ್ರ ಅಲ್ಲ, ನೀವು ಮುಂದಿನ ತರಗತಿಗಳು ಹೋಗೋದು ಮಾತ್ರ ಅಲ್ಲ, ಸರಿ ತಪ್ಪುಗಳನ್ನು ತಿಳ್ಕೊಳ್ಬೇಕು. ಮುಖ್ಯವಾಗಿ ಇದನ್ನು ಮಾತ್ರ ಮರಿಬೇಡಿ ಅಂತ. ಇಲ್ಲಿದ್ದ ಸಮಯದಲ್ಲಿ ನೀವು ಸರಿ ಯಾವುದು, ತಪ್ಪು ಯಾವುದು ಅಂತ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವುದು ಧರ್ಮ ಮತ್ತು ಯಾವುದು ಅಧರ್ಮ ಅಂತ. ಯಾಕೆಂದರೆ ನಿಮಗೆ ಧರ್ಮ ಯಾವುದನ್ನು ಗೊತ್ತಾಗಿ ಆ ರೀತಿ ನಡ್ಕೊಂಡ್ರೆ 3 ದ್ವಾರಗಳು ತೆರ್ಕೊಳ್ತವೆ ನಿಮ್ಮ ಮುಂದೆ: ಪೂರ್ವ ದ್ವಾರ, ಪಶ್ಚಿಮ ದ್ವಾರ ಮತ್ತು ಉತ್ತರ ದ್ವಾರ ಅಂತ. ಇಲ್ಲದೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಹೋದಾಗ ಒಂದು ದಿನ ಈ ಸ್ಥಿತಿ ಬರುತ್ತೆ ಅಂತ. ನಾವು ಬೇಗ ಹೇಳ್ಕೊಂಡು ಹೋದ್ವಿ, ಯಾಕೆಂದರೆ ನಮಗೆ ಹೇಳೋಕ್ಕೂ ಕೂಡ ತುಂಬ ಕಷ್ಟ ಆಗುವಂಥದ್ದು ನಿಮ್ಮ ಮುಂದೆ ಇದನ್ನು. ಆದರೆ ಹೇಳಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ವಿ ಅಂದರೆ, ಮೊದಲು ನಾವು ಇದನ್ನು ತಿಳ್ಕೊಳ್ಬೇಕು ಅಂತ. ಜೀವನ ಮುಂದೇನಾಗುತ್ತೆ, ಈಗ ನಾವು ಹೇಗೆ ಬದುಕಿದ್ರೆ ಏನಾಗುತ್ತೆ, ಮುಂದೆ ಹೇಗೆ ಬದುಕಿದ್ರೆ ಹೇಗೆ ಬದುಕಿದ್ರೆ ಮತ್ತೇನಾಗುತ್ತೆ ಅಂತ ತಿಳ್ಕೊಳ್ಬೇಕು ಅನ್ನುವಂಥದ್ದೇ ಕಾರಣ. ಹಾಗಾಗಿ ಇದು ಹಸಿಪತ್ರ ವನ ಅತ್ಯಂತ ಘೋರವಾಗಿರ್ತಕ್ಕಂಥದ್ದು. ಇನ್ನು ಉಳಿದಿದ್ದನ್ನು ಒಂದು ಕೆಲವು ಭಾಗ ಇದೆ. ಈ ಪ್ರವಚನ ಇವತ್ತು ಮುಗಿಬೇಕಾಗಿತ್ತು, ಆದರೆ 1 ಅಥವಾ 2 ದಿವಸ ಇದು ಮುಂದುವರಿಬೋದು ಇನ್ನೂ ಕೂಡ. ಯಾಕೆಂದರೆ ಎಲ್ಲೋ ನಿಲ್ಲಿಸೋಕ್ಕಾಗೋದಿಲ್ಲ, ಇದನ್ನು ಗಡಿಬಿಡಿ ಮಾಡಿ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ 1 ಅಥವಾ 2 ದಿನ ಮುಂದುವರಿಬೋದು. ಮುಂದಿನ ಪ್ರವಚನದಲ್ಲಿ ಇನ್ನುಳಿದ ಭಾಗವನ್ನು ಬೇಗ ನಾವು ಅದನ್ನು ತಿಳ್ಕೊಳ್ಳೋಣ. ಅದರ ನಂತರ ಇದೆಲ್ಲ ಮೀರಿರ್ತಕ್ಕಂಥ ಮುಕ್ತಿ ಮಾರ್ಗ ಹೇಗಿರುತ್ತೆ ಅಂತ ಅದನ್ನು ಕೂಡ ಕೊಂಚ ತಿಳ್ಕೊಳ್ಳೋಣ. ಎಷ್ಟು ಸಾಧ್ಯವೋ ಅಷ್ಟು ಅಂತ. ಅದು ಅಷ್ಟು ಬೇಗ ತಿಳ್ಕೊಳ್ಳುವಂಥದ್ದೆಲ್ಲ. ಒಬ್ಬರು ಮಹಾಗುರುವಿನ ಬಳಿ ಅದ್ಯಾರೋ ಒಂದು ಮಹಾಪುರುಷ ಅಂದರೆ ತಮಾಷೆ ಕಟ್ತಾ ಇರ್ತಕ್ಕಂಥದ್ದು, ಒಂದು ಬೃಹಸ್ಪತಿ ಯಾರೋ ಒಬ್ಬ ಬಂದು ಹೇಳಿದಂತೆ, ರೈಲು 6 ಗಂಟೆಗಿದೆ, ಈಗ ಇದು ಮುಕ್ಕಾಲಾಗಿದೆ, ಈಗ 6 ಗಂಟೆಗಿದೆ ರೈಲು, ನೀವು ಅದೇನೋ ಮೋಕ್ಷ ಅಂತೆಲ್ಲ ಹೇಳ್ತೀರಂತಾರೆ, ಸ್ವಲ್ಪ ಹೇಳ್ತೀರಾ ಅದ್ರ ಬಗ್ಗೆ ಅಂತ ಒಬ್ಬರು ಮಹಾಗುರುಗಳ ಬಳಿಯಲ್ಲಿ, ಮಹಾತ್ಮನ ಬಳಿಯಲ್ಲಿ ಯಾರೊಬ್ಬ ಕೇಳಿದಂತೆ. ಹಾಗೆಲ್ಲ ಗಡಿಬಿಡಿದು ಹೇಳೋಕೆ ಆಗುವಂಥದ್ದಲ್ಲ ಅದು. ಆದರೂ ಕೂಡ ಈ ಎಲ್ಲ ಮಾರ್ಗಗಳು, ಈಗ ಪುಣ್ಯದ ಮಾರ್ಗ, ಪಾಪದ ಮಾರ್ಗ, ಮುಕ್ತಿಯ ಮಾರ್ಗ, ದುರ್ಗತಿ, ಸ್ವರ್ಗತಿ,
ಪರಗತಿ ಮೂರನ್ನು ಕೂಡ ತಿಳ್ಕೊಳ್ಬೇಕು. ಪರಗತಿ ತುಂಬ ಶ್ರೇಷ್ಠವಾಗಿರುವಂಥದ್ದು. 86,000 ಯೋಜನ ಇಷ್ಟು ಕಷ್ಟಪಟ್ಟು ನಾವು ಹೋಗೋದಕ್ಕಿಂತ ಕೂತ್ಕೊಂಡು ಚೆನ್ನಾಗಿ ಧ್ಯಾನ ಮಾಡಿದರೆ, ದೇವರ ಭಕ್ತಿ ಮಾಡಿದರೆ ಮುಕ್ತಿಗೆ ಹೋಗ್ಬಿಡ್ಬೋದು. ನಾವು ಜೀವನ ಇದ್ದಾಗ ದೇವರ ಭಕ್ತಿ ಚೆನ್ನಾಗಿ ಮಾಡಿದರೆ, ಅಥವಾ ಯಾವುದಾದ್ರೂ ಯೋಗ ಬಳಸಿ ನಾವು ಧ್ಯಾನ ಮಾಡಿದರೆ, ಯಾವುದಾದ್ರೂ ಯೋಗ, ಮಂತ್ರಯೋಗವೋ, ಲಯಯೋಗವೋ, ಅಥವಾ ಹಠಯೋಗವೋ, ರಾಜಯೋಗವೋ, ಯಾವುದಾದ್ರೂ ಒಂದು ಯೋಗ ಬಳಸಿ ನಾವು ಧ್ಯಾನ ಮಾಡಿದರೆ ತುಂಬ ಬೇಗ ನಾವು ಮುಕ್ತಿಗೆ ಹೋಗ್ಬಿಡ್ಬೋದು ಅಂತ ತಿಳ್ಕೊಳ್ಬೇಕು. ನಾವು ಈಗಲೂ ತಿಳ್ಕೊಳ್ಬೇಕು. ಬ್ರಹ್ಮಚರ್ಯ ಆಶ್ರಮವೇ ನೀವು ಈಗಿರ್ತಕ್ಕಂಥ ವಯಸ್ಸಿದೆಯಲ್ಲ, ಈಗಲೇ ತಿಳ್ಕೊಳ್ಳೋಕೆ ಇರ್ತಕ್ಕಂಥದ್ದು ಅನ್ನೋ ಕಾರಣಕ್ಕೆ ಇದನ್ನು ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಮುಂದಿನ ಭಾಗವನ್ನು ಮುಂದಕ್ಕೆ ನೋಡೋಣ. ಇಷ್ಟನ್ನು ತಿಳ್ಕೊಳ್ಳಿ. ಇದನ್ನು ತಪ್ಪಿಸಿಕೊಳ್ಳಿಕ್ಕೆ ಇರುವಂಥದ್ದು. ಯಾಕೆ ಇದನ್ನು ಹೇಳಲಾಗ್ತಾ ಇದೆ ಅಂದರೆ, ನಾವು ಅಲ್ಲಿಗೆ ಹೋಗಬಾರದು, ಹೋಗದಂತೆ ಬದುಕಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಈ ಪಾಠ ಇರ್ತಕ್ಕಂಥದ್ದು. ಆಗಲಿ, ನಾಳೆಯೂ ಕೂಡ ನೀವು ಸಂದರ್ಭ ಬಂದರೆ ಹೇಳ್ಬೋದು. ತುಂಬ ಬೇಗ ಬೇಗ ಹೇಳ್ತಾ ಹೋಗಿದ್ದೀವಿ. ನೀವು ಫೀಡ್ಬ್ಯಾಕ್ ಕೊಡಬೇಕಾದ್ರೆ ಹೇಳಬೇಕು, ನೀವೇನು ತಿಳ್ಕೊಂಡ್ರಿ ಇದರಲ್ಲಿ, ಅದನ್ನು ಪ್ರತಿಕ್ರಿಯೆ ಕೊಡಬೇಕು. ಹರೇ ರಾಮ. ಜೀವ ಹೊರೆಯೇನಲ್ಲ ಬೀಸುಡೆನುವುದೇ ಕದನು, ಸಾವು ನಷ್ಟവും ಅಲ್ಲ ಸಾಯೇ ಭಯವೇಕೆ. ಜೀವ ಹೊರೆಯೇನಲ್ಲ ಬೀಸುಡೆನುವುದೇ ಕದನು, ಸಾವು ನಷ್ಟവും ಅಲ್ಲ ಸಾಯೇ ಭಯವೇಕೆ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಕೋವಿದನು ತತ್ವದಲ್ಲಿ ಮರುಳ ಮುನಿಯ.